ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜಿವರ್ಲ್ಡ್ 24x7 ಉಡುಪಿ ಅರ್ಪಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ಒಂದು ವಿಷಯ ಕಣ್ಣಿನ ಆರೈಕೆಯ ಬಗ್ಗೆ, ಕಣ್ಣಿನ ಆರೋಗ್ಯದ ಸಮಸ್ಯೆಗಳ ಬಗ್ಗೆ. ಸೊ ಎಲ್ಲ ವಿಷಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಭಿನಯ್ ಅಶೋಕ್ ಇವರು. ಲೊಂಬಾರ್ಡ್ ಮಿಷನ್ ಹಾಸ್ಪಿಟಲ್ ಉಡುಪಿಯಲ್ಲಿ ಇವರು ಕನ್ಸಲ್ಟೆಂಟ್ ಡಾಕ್ಟರ್ ಆಗಿದ್ದಾರೆ. ಹಾಗೆ ಓಕುಡಿ ಡಯಾಗ್ನೋಸ್ಟಿಕ್ ಮತ್ತು ಅಭಿನೇತ್ರ ಐ ಕೇರ್ನಲ್ಲಿ ಇವರು ಡಾಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಡಾಕ್ಟರ್, ಮುಖ್ಯವಾಗಿ ಕಣ್ಣುಗಳು ಅಂತ ಹೇಳಿದ್ರೆ ನಮಗೆ ನಮ್ಮ ಜೀವನದ ಒಂದು ಮುಖ್ಯವಾದ ಅಂಗ, ನಮ್ಮ ದೇಹದ ಒಂದು ಮುಖ್ಯವಾದ ಅಂಗ ಅಂತ ಹೇಳ್ಬೋದು. ಕಣ್ಣುಗಳಿಲ್ಲದಿದ್ದರೆ ನಾವು ಈ ಜೀವನವನ್ನೇ ನಡೆಸುವಂತಹ ಒಂದು ಕತ್ತಲೆಯ ಬದುಕನ್ನು ಕಾಣಬೇಕಾಗ್ತದೆ. ಹಾಗಿರುವಾಗ ಕಣ್ಣುಗಳ ಆರೈಕೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿರ್ತದೆ. ಸೊ ಕಣ್ಣುಗಳಲ್ಲಿ ಕೂಡ ಕೆಲವಷ್ಟು ಸಮಸ್ಯೆಗಳು ಎದುರಾಗ್ತದೆ. ಸೊ ಅದರಲ್ಲಿ ಕೂಡ ಜನಸಾಮಾನ್ಯರಲ್ಲಿ ಒಂದು ಗೊತ್ತಿರುವಂಥದ್ದು ಕ್ಯಾಟ್ರಾಕ್ಟ್ನ ಒಂದು ಬಗ್ಗೆ. ಈ ಒಂದು ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ಏನು, ಕಣ್ಣಿನ ಒಂದು ವಿಷಯದಲ್ಲಿ ಮಾತನಾಡೋದಾದ್ರೆ ಇದರ ಒಂದು ಲಕ್ಷಣಗಳು ಹೇಗಿರ್ತದೆ ಅಂತ ಹೇಳಿ ನಮಗೆ ವೀಕ್ಷಕರಿಗೆ ಹೇಳ್ಬೋದಾ? ಓಕೆ, ನಮ್ಮ ಕ್ಯಾಮರಾದಲ್ಲಿ ಹೇಗೆ ಲೆನ್ಸ್ ಇರುತ್ತದೆ ಅದೇ ರೀತಿ ನಮ್ಮ ಕಣ್ಣಿನ ಒಳಗೂ ಲೆನ್ಸ್ ಇರ್ತದೆ ನ್ಯಾಚುರಲ್ ಆಗಿ. ಸೊ ಏಜ್ ಆಗ್ತಾ ಹೋದಂಗೆ ಆ ಲೆನ್ಸ್ ಬಿಳಿ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಆ ಬಿಳಿಯಾದ ಲೆನ್ಸ್ ಅನ್ನು ನಾವು ಕ್ಯಾಟ್ರಾಕ್ಟ್ ಅಂತ ಕರೆಯೋದು. ಸೊ ಇದರ ಅರ್ಲಿ ಸೈನ್ಸ್ ಏನಂದ್ರೆ, ರಾತ್ರಿ ಗಾಡಿ ಡ್ರೈವ್ ಮಾಡಕ್ಕೆ ಕಷ್ಟ ಆಗೋದು, ಎಸ್ಪೆಷಲಿ ಆಪೋಸಿಟ್ ಇಂದ ಏನು ಹೆಡ್ಲೈಟ್ ಇದ್ರೆ ಡ್ರೈವ್ ಮಾಡಕ್ಕೆ ಕಷ್ಟ ಆಗೋದು, ಇಲ್ಲ ದೂರದಲ್ಲಿ ಇದ್ದವರನ್ನ ಸರಿಯಾಗಿ ಗುರುತು ಹಿಡಿಯೋಕ್ಕಾಗಲ್ಲ. ಅವರಿಗೆ ತೋರುತ್ತೆ ಅಲ್ಲ, ಬಟ್ ಅದರ ಕಲರ್ ಕಾಂಟ್ರಾಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಅಷ್ಟೇ ಕ್ಲಾರಿಟಿಯಲ್ಲಿ ತೋರಲ್ಲ. ಇದು ಅರ್ಲಿ ಸೈನ್ಸ್ ಆಫ್ ಕ್ಯಾಟ್ರಾಕ್ಟ್. ಅದೇ ಕ್ಯಾಟ್ರಾಕ್ಟ್ ತುಂಬಾ ಜಾಸ್ತಿ ಆದ್ರೆ ಅವರಿಗೆ ಪೂರ್ತಿ ದೃಷ್ಟಿ ಹೋಗುವ ಸಾಧ್ಯತೆ ಇರುತ್ತೆ. ಕ್ಯಾಟ್ರಾಕ್ಟ್ ಆಲ್ಮೋಸ್ಟ್ ಎಲ್ರಿಗೂ ಆಗುವಂತದೆ. ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಕನ್ನಡಕದಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ಕಾದ್ರೆ ಕನ್ನಡಕ ಕೊಟ್ಟು ನಾವು ಸರ್ಜರಿಯನ್ನು ಪೋಸ್ಟ್ಪೋನ್ ಮಾಡ್ತೇವೆ ವಿನಃ ಇದು ಕನ್ನಡಕ ಕೊಡೋದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ಲ. ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಯಾವಾಗ ನಿಮ್ದು ಡೇ ಟು ಡೇ ಆಕ್ಟಿವಿಟಿ ಎಫೆಕ್ಟ್ ಆಗುತ್ತೆ, ಲೈಕ್ ಈಗ ಕೆಲವರಿಗೆ ಅದಕ್ಕೋಸ್ಕರ ಡ್ರೈವಿಂಗ್ ಮಾಡೋದು ನಿಲ್ಲಿಸ್ತಾರೆ. ಸೊ ಆ ಸ್ಟೇಜಿಗೆಲ್ಲ ನಾವು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತೇವೆ. ನಾವು ಯಾವತ್ತೂ ಕ್ಯಾಟ್ರಾಕ್ಟ್ ಸರ್ಜರಿ ಫುಲ್ ಮೆಚ್ಯೂರ್ ಆಗೋ ತನಕ ಕಾಯಲ್ಲ. ಮೊದಲಿನ ಕಾಲದಲ್ಲಿ ಏನಂದ್ರೆ ನಿಮ್ಗೆ ಸರ್ಜರಿ ತುಂಬಾ ಕಾಂಪ್ಲಿಕೇಟೆಡ್ ಇತ್ತು, ಎಷ್ಟು ಅಡ್ವಾನ್ಸ್ಡ್ ಆಗಿರಲಿಲ್ಲ, ಆ್ಯಂಡ್ ಅದರ ಸಕ್ಸಸ್ ರೇಟು ಕಮ್ಮಿ ಇತ್ತು. ಅದರಿಂದ ನಾವು ಅದು ಕ್ಯಾಟ್ರಾಕ್ಟ್ ತುಂಬಾ ಜಾಸ್ತಿ ಆಗೋ ತನಕ, ಪೇಷಂಟಿಗೆ ಬಿಲ್ಕುಲ್ ಏನು ತೋರದೇ ಇರೋ ತನಕ ನಾವು ವೆಯ್ಟ್ ಮಾಡಿ ಮತ್ತೆ ಮಾಡ್ತೇವೆ. ಬಟ್ ಈಗ ಏನಂದ್ರೆ ನಾವು ಪೇಷಂಟ್ ಡೇ ಟು ಡೇ ಆಕ್ಟಿವಿಟಿ ಎಫೆಕ್ಟ್ ಆಗುವ ಟೈಮಿಗೆ ನಾವು ಸರ್ಜರಿ ಮಾಡ್ತೇವೆ. ಆ್ಯಂಡ್ ಈಗ ಸಕ್ಸಸ್ ರೇಟು ತುಂಬಾ ಚೆನ್ನಾಗಿದೆ ಕ್ಯಾಟ್ರಾಕ್ಟ್ ಇದು. ಸೊ ಅಂದ್ರೆ ಕ್ಯಾಟ್ರಾಕ್ಟ್ ಅಂತ ಹೇಳುವ ಒಂದು ಸಮಸ್ಯೆ ಬರ್ಲಿಕ್ಕೆ ಏನ್ ಕಾರಣ ಆಗಿರ್ತದೆ ಅಂದ್ರೆ, ಇದು ಬೈ ಬರ್ತೆ ಬರ್ಬೋದಾ ಅಥವಾ ಯಾವ ರೀತಿ ಇರುತ್ತೆ? ಈಗ ನೋಡಿ, ಕ್ಯಾಟ್ರಾಕ್ಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ನಾರ್ಮಲ್ ಆಗಿ ಬರುವಂತದ್ದು ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟ್. ಸೊ ಇದೀಗ ಹೇಗೆ ಎಲ್ರಿಗೂ ಕೂದಲು ಬಿಳಿ ಆಗುತ್ತೆ, ಅದೇ ರೀತಿ ಎಲ್ರದ್ದು ಲೆನ್ಸ್ ಬಿಳಿ ಆಗುತ್ತೆ. ಕೆಲವರಿಗೆ ಕೂದಲು ಬೇಗ ಬಿಳಿ ಆಗುತ್ತೆ, ಕೆಲವರಿಗೆ ಸ್ಲೋ ಆಗಿ ಬಿಳಿ ಆಗುತ್ತೆ. ಅದೇ ರೀತಿ ಕೆಲವರಿಗೆ ಕ್ಯಾಟ್ರಾಕ್ಟ್ ಬೇಗ ಬರುತ್ತೆ, ಕೆಲವರಿಗೆ ಸ್ಲೋ ಆಗಿ ಬರುತ್ತೆ. ಮತ್ತೆ ಬೇರೆ ಟೈಪ್ ಆಫ್ ಕ್ಯಾಟ್ರಾಕ್ಟ್ಸ್ ಏನಂದ್ರೆ, ಈಗ ಕಣ್ಣಿಗೆ ಏನಾದ್ರು ತಾಗಿದ್ರೆ ಅದು ಟ್ರಾಮಾಟಿಕ್ ಕ್ಯಾಟ್ರಾಕ್ಟ್ ಅಂತ ಹೇಳುದು. ಕೆಲವರಿಗೆ ಸ್ಟಿರಾಯ್ಡ್ ಮೆಡಿಸಿನ್ಸ್ ಲಾಂಗ್ ಟರ್ಮ್ ತಗೊಳ್ತಾ ಇದ್ದವರಿಗೆ ಸ್ಟಿರಾಯ್ಡ್ ಇಂಡ್ಯೂಸ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್. ಇದೆಲ್ಲ ನಮ್ಗೆ ಔಟ್ಸೈಡ್ ಇಂದ ಏನೋ ಆಗಿರೋ ಕಾರಣ ಆಗೋದು. ಮತ್ತೆ ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟ್ ಅದು ಎಲ್ರಿಗೂ ಆಗುವಂತದೆ. ಕೆಲವರಿಗೆ 40 ಆಗುತ್ತೆ, ಕೆಲವರಿಗೆ 60 ಆದ ನಂತರ ಆಗುತ್ತೆ, ಕೆಲವರಿಗೆ 70-75 ತನಕ ಡಿಲೇ ಆಗುತ್ತೆ. ಬಟ್ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್ ಇಸ್ ಸರ್ಜರಿ. ಕೆಲವರು ಅದನ್ನ ಡ್ರಾಪ್ಸ್ ಹಾಕಿ ಕರಗಿಸ್ಬೋದಾ ಕೇಳ್ತಾರೆ. ಆ ತರ ಏನ್ ಮಾಡಕ್ಕಾಗಲ್ಲ. ಈಗ ಏನು ಲೆನ್ಸ್ ಬಿಳಿ ಆಗಿದೆ ಅದು ನಿಮ್ಗೆ ಡೇ ಟು ಡೇ ಆಕ್ಟಿವ್ ಎಫೆಕ್ಟ್ ಆದ್ರೆ ನಾವು ಅದನ್ನ ತೆಗೆದು ಆ ಜಾಗದಲ್ಲಿ ಬೇರೆ ಲೆನ್ಸ್ ಅನ್ನು ಹಾಕುವಂತದ್ದು. ಅಂದ್ರೆ ಕ್ಯಾಟ್ರಾಕ್ಟ್ ಅಂತ ಹೇಳುವಂತದ್ದು ಅಂತ ಗಂಭೀರ ಸಮಸ್ಯೆಯಾಗಿ ಪ್ರಾರಂಭಿಕ ಲಕ್ಷಣವಾಗಿ ಕಾಣುವುದಿಲ್ಲ ನಮ್ಗೆ. ಇಲ್ಲ, ನಾವು ಅರ್ಲಿ ಸ್ಟೇಜ್ ಅಲ್ಲಿ ಮಾಡಲ್ಲ. ಆದ್ರೆ ಪೇಷಂಟ್ಸಿಗೆ ಈಗ ತುಂಬಾ ಹೈ ಪವರ್ ಇದೆ, ಈಗ -4 -5 ಪವರ್ ಇದೆ. ಬಿಕಾಸ್ ಈಗ ಏನಂದ್ರೆ ಕ್ಯಾಟ್ರಾಕ್ಟ್ ಇಸ್ ನಾಟ್ ಓನ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಅಲ್ಲ, ಅದು ರಿಫ್ರಾಕ್ಟಿವ್ ಸರ್ಜರಿ ಹೇಳ್ತಾರೆ. ಸೊ ಪೇಷಂಟ್ಸ್ಗೆ ಕನ್ನಡಕ ಇದ್ರೆ ಸರ್ಜರಿ ಆದ ನಂತರ ಅವ್ರಿಗೆ ಅಷ್ಟೇ ಕನ್ನಡಕ ಹಾಕ್ಬೇಕಂತಿರಲ್ಲ. ಸೊ ನಾವು ಅದು ಕ್ಯಾಟ್ರಾಕ್ಟ್ ಇಸ್ ಕೈಂಡ್ ಆಫ್ ರಿಫ್ರಾಕ್ಟಿವ್ ಸರ್ಜರಿ ಆಗುತ್ತೆ. ಸೊ ಈಗ ಹೈ ಪವರ್ ಇದ್ದವರಿಗೆಲ್ಲ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಮಾಡ್ತೇವೆ. ಸೊ ದಟ್ ಪೇಷಂಟ್ ವಿದೌಟ್ ಗ್ಲಾಸಸ್ ಅವ್ರದ್ದು ಡೇ ಟು ಡೇ ಆಕ್ಟಿವ್ ಮಾಡ್ಬೋದು. ಆ್ಯಂಡ್ ಮೊದಲೆಲ್ಲ ಏನಂದ್ರೆ, ನಾವು ಆಪರೇಷನ್ ಮಾಡಿದ ನಂತರ ಪೇಷಂಟ್ಗೆ ನಾವು ಲೆನ್ಸ್ ಹಾಕಕ್ಕಾಗ್ತಾ ಇರಲಿಲ್ಲ. ಸೊ ಆಗ ದಪ್ಪ ಕನ್ನಡಕ ಕೊಡ್ತಾ ಇದ್ರು. ನೀವು ನೋಡಿದ್ರೆ ಈಗ 34 ವರ್ಷದ್ದು ಸೋಡಾ ಗ್ಲಾಸಸ್ ಅಂತ ಹೇಳ್ತಾರೆ, ಆ ತರ ಕನ್ನಡಕ ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾವು ಸರ್ಜರಿಯನ್ನು ಆದಷ್ಟು ಡಿಲೇ ಮಾಡ್ತಾ ಇದ್ವಿ ಮೊದಲು. ಬಟ್ ಈಗ ಏನಂದ್ರೆ ರಿಫ್ರಾಕ್ಟಿವ್ ಸರ್ಜರಿ ಆದ ಕಾರಣ ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡ್ಬೋದು. ಅವ್ರಿಗೆ ಬೇಕಿದ್ರೆ ಕನ್ನಡಕ ಕೊಟ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು ವಿನಃ ಫೈನಲ್ ಟ್ರೀಟ್ಮೆಂಟ್ ಇಸ್ ಸರ್ಜರಿ. ಅದನ್ನು ನಾವು ಡ್ರಾಪ್ಸ್ ಇಲ್ಲ ಕನ್ನಡಕದಲ್ಲಿ ಸರಿಪಡಿಸಕ್ಕಾಗಲ್ಲ. ಸೊ ಕ್ಯಾಟ್ರಾಕ್ಟ್ ಐಸ್ ಅಂತ ಹೇಳುವಾಗ ಇದರ ಒಂದು ಪ್ರಾರಂಭಿಕ ಲಕ್ಷಣ ಹೇಗಿರ್ತದೆ ಅಂತ ಹೇಳ್ಬೋದು? ಅದೇ ಅರ್ಲಿ
ಸೈನ್ಸ್ ಆರ್ ನೈಟ್ ಡ್ರೈವಿಂಗ್ ಕಷ್ಟ. ಮೇಯ್ನ್ ಆಗಿ ಫಸ್ಟಿಗೆ ಪೇಷಂಟ್ಸ್ ಕಂಪ್ಲೇಂಟ್ ಮಾಡಿ ಡೇ ಟೈಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ರಾತ್ರಿ ಗಾಡಿ ಓಡಿಸುವಾಗ ಹೆಡ್ಲೈಟ್ ಕಣ್ಣಿಗೆ ಬಿದ್ದರೆ ನನಗೆ ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ, ಸೈಡಿಗೆ ಪಾರ್ಕ್ ಮಾಡ್ಬೇಕು. ಇದು ಅರ್ಲಿ ಸೈನ್ಸ್. ಎಲ್ಲರೂ ಪೇಷಂಟ್ ಬರೋದು ಮೇಯ್ನ್ ಕಂಪ್ಲೇಂಟ್ ಅದರಿಂದ ಬರುವಂಥದ್ದು. ಮತ್ತು ಕೆಲವರಿಗೆ ಅದೇ ಕನ್ನಡಕ ಹಾಕಿದ್ರು ಎಲ್ಲ ಹೊಗೆ ಹಿಡ್ದಂಗೆ ತೋರುತ್ತೆ, ಅಷ್ಟು ಕ್ಲಾರಿಟಿ ಇರಲ್ಲ, ಸ್ಮೋಕಿ ಥರ. ಸೊ ಎಲ್ಲ ಹೊಗೆ ಹಿಡ್ದಂಗೆ. ಬೇಸಿಕ್ಲಿ ನಿಮ್ದು ಈಗ ಕಾರಿದ್ದು ಗ್ಲಾಸಿಗೆ ಒಂದು ಲೇಯರ್ ಬಿಳಿ ಪೇಂಟ್ ಹಾಕಿದ್ರೆ ಹೇಗೆ ಮಬ್ಬಿರುತ್ತೆ, ಆ ರೀತಿ ಪೇಷಂಟ್ಸ್ಗೂ ಮಬ್ಬಿರುತ್ತೆ. ಸೊ ಇದು ಅರ್ಲಿ ಸೈನ್ಸ್. ಈ ಸೈನ್ಸಲ್ಲಿ ನಿಮಗೆ ಡೇ ಟು ಡೇ ಆಕ್ಟಿವಿಟಿ ಎಫೆಕ್ಟ್ ಆದರೆ ನಾವು ಸರ್ಜರಿ ಮಾಡ್ತೇವೆ. ಸರ್ಜರಿ, ಶಸ್ತ್ರಚಿಕಿತ್ಸೆ ಇದಕ್ಕೆ ಒಂದು ಕಾರಣ, ಇದು ಲಾಸ್ಟ್ಗೆ ಒಂದು ಫೈನಲ್ ಸೊಲ್ಯೂಷನ್ ಅದೇ. ಸೊ ನಾವು ಗ್ಲಾಸಸ್ ಇದೆಲ್ಲ ಜಸ್ಟ್ ಪೋಸ್ಟ್ಪೋನ್ ದ ಸರ್ಜರಿ. ಹಾಗಾದ್ರೆ ನೀವು ಆವಾಗಲೇ ಹೇಳಿದ್ರೆ ಕೆಲವರು ಕೇಳ್ತಾರೆ ಇದನ್ನ ಯಾವ್ದಾದ್ರು ಒಂದು ಡ್ರಾಪ್ಸ್ ಅನ್ನ ಹಾಕಿ ಸರಿ ಮಾಡ್ಲಿಕ್ಕೆ ಆಗ್ಬೋದಾ ಅಂತಂದ್ರೆ ಔಷಧಿಗಳು ಯಾವುದು ಇದಕ್ಕೆ ಗುಣಮುಖತೆಯನ್ನ ಕಾಣುವುದಿಲ್ಲ ಇದರಲ್ಲಿ. ಬಿಕಾಸ್ ನಾವು ಯಾವುದೇ ಡ್ರಾಪ್ಸ್ ಹಾಕಿದ್ರು ಅದು ಆ ಲೆನ್ಸಿಗೆ ಹೋಗಿ ಎಫೆಕ್ಟ್ ಆಗಲ್ಲ. ನಾವೀಗ ಕಣ್ಣಿಗೆ ಇನ್ಫೆಕ್ಷನ್ ಕೊಡುವಂಥ ಡ್ರಾಪ್ಸ್ ಎಲ್ಲ ನಮ್ದು ಮುಂಭಾಗಕ್ಕೆ ಮಾತ್ರ ಎಫೆಕ್ಟ್ ಆಗುವಂಥದ್ದು. ಸೊ ಹಿಂಭಾಗಕ್ಕೆ ಮಾಡೋಕ್ಕೆ ನಮ್ಗೆ ಅದಕ್ಕೆ ಯಾವ ಮೆಡಿಸಿನ್ಸ್ ಇನ್ನಿಲ್ಲ. ಸೊ ಸರ್ಜರಿ ಮಾಡಿ ಆ ವೈಟ್ ಆದ ಲೆನ್ಸ್ ಅನ್ನು ತೆಗೆದು ಆ ಜಾಗದಲ್ಲಿ ಬೇರೆ ಲೆನ್ಸ್ ಅನ್ನು ಹಾಕ್ತೇವೆ. ಸೊ ಇದು ಬೇಸಿಕ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ. ಓಕೆ, ಯೂಶುವಲಿ ಜನಸಾಮಾನ್ಯರಿಗೆ ಶಸ್ತ್ರಚಿಕಿತ್ಸೆ ಅಂತ ಹೇಳುವಾಗಲೇ ಒಂದು ಹೆದರಿಕೆ ಇರ್ತದೆ. ಸೊ ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಈಗ ನೋಡಿ, ಮೊದಲನೇ ಕಾಲದಲ್ಲಿ ನಾವು ಆಪರೇಷನ್ ಮಾಡುವಾಗ ಬರೀ ಕ್ಯಾಟ್ರಾಕ್ಟ್ ಅನ್ನು ಮಾತ್ರ ತೆಗಿತಾ ಇದ್ವಿ. ಸೊ ಅದು ಕಾಂಪ್ಲಿಕೇಟೆಡ್ ಸರ್ಜರಿ. ಈಗ 30 ವರ್ಷ 40 ವರ್ಷ ಮೊದಲು ಅಂದ್ರೆ ಕ್ಯಾಟ್ರಾಕ್ಟ್ ಸರ್ಜರಿಗೋಸ್ಕರ ಎಲ್ಲ ಕಡೆಯೂ ಮಾಡ್ತಾ ಇರಲಿಲ್ಲ ಒಂದು. ಮತ್ತೆ ಸರ್ಜರಿ ಆದ ನಂತರ 1 ವಾರ ಎಲ್ಲ ಅಡ್ಮಿಟ್ ಆಗಬೇಕಿತ್ತು, ಯಾಕಂದರೆ ಅದಷ್ಟು ಕಾಂಪ್ಲಿಕೇಟೆಡ್ ಇತ್ತು. ಈಗ ಹೇಗಂದರೆ ನಿಮಗೆ ಬೆಳಿಗ್ಗೆ ಆಪ್ರೇಷನ್ ಮಾಡಿ ಮಧ್ಯಾಹ್ನ ಮನೆಗೆ ಹೋಗ್ಬೋದು. ಸೊ ಈಗ ಅಷ್ಟು ಅಡ್ವಾನ್ಸ್ ಆಗಿದೆ. ಆ್ಯಂಡ್ ಕ್ಯಾಟ್ರಾಕ್ಟ್ ಸರ್ಜರಿಲಿ ಬೇರೆ ಬೇರೆ ಟೈಪ್ ಆಫ್ ಸರ್ಜರಿ ಇದೆ. ನಾವು ಮೊದಲು ಮಾಡ್ತಾ ಇದ್ದಂದ್ರೆ ಫಸ್ಟಿಗೆ ಕೈಯಲ್ಲಿ ಮಾಡುವಂಥ ಸರ್ಜರಿ. ಅದರಲ್ಲಿ ನಾವು ಬ್ಲೇಡಿನಲ್ಲಿ ಒಂದು 6 ಇಂದ 7 ಮಿಲಿಮೀಟರ್ ಅಷ್ಟು ಗಾಯ ಮಾಡಿ ಮತ್ತೆ ಕ್ಯಾಟ್ರಾಕ್ಟ್ ತೆಗೆದು ಆ ಜಾಗದಲ್ಲಿ ಬೇರೆ ಲೆನ್ಸ್ ಕೂರಿಸುವಂಥದ್ದು. ಇದು ಇವಾಗೂ ಮಾಡ್ತೇವೆ ಕೆಲವು ಟೈಮಲ್ಲಿ, ಕ್ಯಾಂಪಿನಲ್ಲಿ, ಉಚಿತ ಕ್ಯಾಂಪಿನಲ್ಲಿ, ಇಲ್ಲದ್ರೆ ಕೆಲವು ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟಲ್ಲಿ ಎಲ್ಲ ಮಾಡ್ತೇವೆ. ಇದರಲ್ಲಿ ಸ್ವಲ್ಪ ಜಾಗ್ರತೆ ಜಾಸ್ತಿ ಮಾಡಬೇಕು ಸರ್ಜರಿ ಆದ ನಂತರ, ಬಿಕಾಸ್ ಗಾಯ ಗುಣ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಿಂದ 1 ಮಂತ್ ತನಕ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಇದು ನಾವು ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಬಟ್ ಇವಾಗೂ ಮಾಡ್ತೇವೆ. ಅಲ್ಲ, ಮೊದಲಲ್ಲಿ ನಾವು ಲೆನ್ಸು ಹಾಕ್ತಿರ್ಲಿಲ್ಲ. ಈಗ ಮಾಡ್ತಾ ಇರೋದಲ್ಲಿ 3 ಟೈಪ್ ಆಫ್ ಸರ್ಜರಿ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಇಸ್ SICS ಅಂತ ಹೇಳೋದು, ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ. ಸೊ ಅದರಲ್ಲಿ ನಾವು ಗಾಯ ಮಾಡಿ ಲೆನ್ಸ್ ಪೊಡೆ ತೆಗೆದು ಆ ಜಾಗದಲ್ಲಿ ಲೆನ್ಸ್ ಹಾಕ್ತೇವೆ. ಸೊ ಇದರದ್ದು ಸಕ್ಸಸ್ ರೇಟ್ ಚೆನ್ನಾಗೇ ಇದೆ, ಬಟ್ ಗುಣ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಹೇಗಂದ್ರೆ ಈಗ ಮೊದಲು ಓಪನ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಉಂಟಲ್ಲ, ಸೊ ಇದು ಕೈಂಡ್ ಆಫ್ ಓಪನ್ ಸರ್ಜರಿ. ನೆಕ್ಸ್ಟ್ ಬರುವಂಥದ್ದು ಫೇಕೋ ಎಮಲ್ಸಿಫಿಕೇಶನ್. ಇದು ಲ್ಯಾಪ್ರೋಸ್ಕೋಪಿಕ್ ಥರ ಹೇಳ್ಬೋದು. ಇದರಲ್ಲಿ ನಾವು 2 ಮಿಲಿಮೀಟರಿಂದ 3 ಮಿಲಿಮೀಟರ್ ಅಷ್ಟೇ ದೊಡ್ಡ ಗಾಯ ಮಾಡಿ ಒಂದು ಪ್ರೋಬನ್ನು ಪಾಸ್ ಮಾಡಿ ಬಿಳಿಯಾದ ಲೆನ್ಸ್ನೆಲ್ಲ ಕರಗಿಸಿ ಆ ಜಾಗದಲ್ಲಿ ನಾವು ಲೆನ್ಸ್ ಹಾಕೋದು, ಫೋಲ್ಡಬಲ್ ಲೆನ್ಸ್ ಹಾಕೋದು. ಇದರದ್ದು ಏನು ಅಡ್ವಾಂಟೇಜ್ ಅಂದರೆ ಇದಕ್ಕೆ ಹೀಲಿಂಗ್ ಟೈಮ್ ಅಂತ ಏನಿಲ್ಲ. ನೀವು 2 ದಿನ ಬಿಟ್ಟು ನಿಮ್ಮೆಲ್ಲ ಕೆಲಸಕ್ಕೂ ವಾಪಸ್ ಹೋಗ್ಬೋದು. ಯಾಕೆಂದರೆ ಗಾಯ ತುಂಬ ಸಂದಿರುತ್ತೆ. ಸೊ ಅದರಿಂದ ಬೇಗ ಗುಣ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಈಗೆಲ್ಲ ಕಡೆ ಅದನ್ನೇ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಬೈ ಡಿಫಾಲ್ಟ್ ನಾವು ಫೇಕೋನೇ ಮಾಡೋದು. ಅಂಟಿಲ್ ಏನೋ ಕಾಂಪ್ಲಿಕೇಶನ್ ಇದ್ದರೆ ಮಾತ್ರ SICS ಮಾಡುವಂಥ. ಥರ್ಡ್ ಒನ್ ಫೆಮ್ಟೋ ಅಸಿಸ್ಟೆಡ್ ಫೇಕೋ ಎಮಲ್ಸಿಫಿಕೇಶನ್ ಹೇಳಿದ್ರು. ಈಗ ನಾನು ಏನು ಫೇಕೋದಲ್ಲಿ ಗಾಯ ಮಾಡ್ತೇವೆ ಅಂತ ಹೇಳಿದೆ 2 ಮಿಲಿಮೀಟರ್, ಅದು ನಾವು ಬ್ಲೇಡಿನ ಮೂಲಕ ಮಾಡೋದು. ಫೆಮ್ಟೋ ಅಸಿಸ್ಟೆಡಲ್ಲಿ ನಾವು ಲೇಸರ್ ಮೂಲಕ ಆ ಗಾಯ ಮಾಡುವಂಥದ್ದು. ಸೊ ನಮ್ಮದು ನಾರ್ಮಲ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡುವಂಥ ಫಸ್ಟ್ ಒಂದು 2-3 ಸ್ಟೆಪ್ ಲೇಸರ್ ಮೂಲಕ ಮಾಡ್ತೇವೆ. ಸೊ ಇದು ಆ್ಯಂಡ್ ಫೇಕೋ ಎಮಲ್ಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್, ಬಟ್ ಫೆಮ್ಟೋ ಅಸಿಸ್ಟೆಡ್ ಇಸ್ ಮೋರ್ ಅಡ್ವಾನ್ಸ್. ಸೊ ಮೋರ್ ಪ್ರಿಸಿಷನ್ ಇರುತ್ತೆ, ಮೋರ್ ಅಕ್ಯುರೇಟ್ ಇರುತ್ತೆ. ನಮ್ದು ಗಾಯ ಇಷ್ಟು ದೊಡ್ಡದು ಬೇಕಂತ ಹೇಳಿದ್ರೆ ಲೇಸರ್ ಮೂಲಕ ಅಷ್ಟೇ ದೊಡ್ಡದು ಮಾಡ್ತೇವೆ. ಸೊ ಮೋರ್ ಅಕ್ಯುರೇಟ್. ಬಟ್ 3ರಲ್ಲಿಯೂ ನಿಮಗೆ ಸಕ್ಸಸ್ ರೇಟ್ ಚೆನ್ನಾಗೇ ಇದೆ. ಮೊದಲೇ ಥರ ಅಲ್ಲ, ಈಗ ಕ್ಯಾಟ್ರಾಕ್ಟ್ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಸೊ ಪೇಷಂಟ್ ಈಗ ಬೇರೆ ಕಾರಣ ಏನೋ ಕಮಿಟ್ಮೆಂಟ್ ಅಂತ ಹೇಳಿ ಸರ್ಜರಿ ಡಿಲೇ ಮಾಡ್ಬೋದು. ಸರ್ಜರಿ ಅಂತ ಹೆದರ್ಕೊಂಡು ಡಿಲೇ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಇದು ಕ್ಯಾಟ್ರಾಕ್ಟ್ ಸರ್ಜರಿ ಒನ್ ಆಫ್ ದ ಸೇಫೆಸ್ಟ್ ಸರ್ಜರಿ. ಆ್ಯಂಡ್ ಬೆಳಿಗ್ಗೆ ಅಡ್ಮಿಟ್ ಆಗಿ ಮಧ್ಯಾಹ್ನ ಹೋಗ್ಬೋದು ಮನೆಗೆ. ಸೊ ಮನೆಗೆ ಹೋದ ನಂತರ 1 ತಿಂಗಳು ಸ್ವಲ್ಪ ಜಾಗ್ರತೆ ಮಾಡಬೇಕು, ಡ್ರಾಪ್ಸ್ ಎಲ್ಲ ಕರೆಕ್ಟ್ ಹಾಕೊಳ್ಬೇಕು. ಆದರೆ ಅವ್ರಿಗೆ 2 ದಿನದಲ್ಲೇ ವಿಷನ್ ಫುಲ್ ಕ್ಲಾರಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೆದರ್ಕೊಂಡು ಯಾರು ಸರ್ಜರಿ ಮಾಡದೇ ಇರೋ ಥರ ಮಾಡ್ಬರುತ್ತೆ. ಅಂದ್ರೆ ನೋವಿನ ಒಂದು ಮಟ್ಟ ಹೇಗಿರ್ತದೆ ಅಂತ ಇಲ್ಲ, ಮೊದಲು ನಾವು ಆಪರೇಷನ್ ಮಾಡುವಾಗ ಕಣ್ಣಿಗೆ ಸುತ್ತ ಇಂಜೆಕ್ಷನ್ ಕೊಟ್ಟೆ ಮಾಡ್ತಾ ಇದ್ವಿ. ಸೊ ಇಂಜೆಕ್ಷನ್ ಕೊಡುವ ಪ್ರೊಸೆಸಲ್ಲಿ ಕೆಲವ್ರಿಗೆ ನೋವಾಗತ್ತೆ. ಈಗ ಏನಲ್ಲ, ಈಗ ನಾವು ಟಾಪಿಕಲ್ ಎಲ್ಲ ಮಾಡೋದು. ಸೊ ಡ್ರಾಪ್ಸ್ ಹಾಕಿ ಮತ್ತೆ ಇಂಜೆಕ್ಷನ್ ಕಣ್ಣಿನ ಒಳಗೆ ಕೊಡ್ತೇವೆ. ಸೊ ಅದಕ್ಕೆ ಅವ್ರಿಗೆ ನೋವೇನು ಗೊತ್ತಾಗಲ್ಲ. ಬಟ್ ನಾವು ಬೇರೆ ಸರ್ಜರಿ ಮಾಡೋ ಥರ ಅನೆಸ್ಥೆಸಿಯಾ ಕೊಡಲ್ಲ, ಫುಲ್ ಅನೆಸ್ಥೆಸಿಯಾ. ಸೊ ಈಗ ಸ್ಪೈನಲ್ ಸರ್ಜರಿ ಮಾಡುವಾಗ ಫುಲ್ ಅನೆಸ್ಥೆಸಿಯಾ ಕೊಟ್ಟ ಕಾರಣ ಪೇಷಂಟಿಗೆ ಏನು ಗೊತ್ತಿರಲ್ಲ, ಅವ್ರು ಮಲ್ಕೊಂಡಿರ್ತಾರೆ. ಬಟ್ ಇದರಲ್ಲಿ ಟಾಪಿಕಲ್ ಮಾಡೋ ಕಾರಣ ಪೇಷಂಟಿಗೆ ಅವೇರ್ ಇರ್ತಾರೆ ಏನಾಗ್ತಾಯಿದೆ. ಸೊ ಅದು ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಏನಂದರೆ, ಏನೋ ಹೆದರಿಕೆ ಆದರೆ ಡಾಕ್ಟ್ರು ಮಾತಾಡ್ತಾ ಮಾಡ್ಬೋದು. ಸೊ ಪೇಷಂಟಿಗೆ ಈಗ ಸ್ವಲ್ಪ ಆ್ಯಂಕ್ಷಿಯಸ್ ಆದರೆ ಡಾಕ್ಟ್ರ್ ಮಾತಾಡ್ತಾ ಅವ್ರನ್ನ ಕನ್ವಿನ್ಸ್ ಮಾಡಿ ಆಪ್ರೇಟ್ ಮಾಡುವಂಥದ್ದು. ಸೊ ಪೇಷಂಟಿಗೆ ನೋವು ಇರಲ್ಲ,
ಅವ್ರಿಗೊಂದು ಲೈಟ್ ನೋಡಕ್ಕೆ ಹೇಳ್ತಾರೆ, ಆ ಲೈಟ್ ನೋಡ್ತಾ ಇರಬೇಕು. ಹಾರ್ಡ್ಲಿ 15-20 ಮಿನಿಟ್ಸ್ ಅಲ್ಲಿ ಸರ್ಜರಿ ಮುಗಿಯುತ್ತೆ. ಬಟ್ ದೇ ವಿಲ್ ಬಿ ಅವೇರ್ ಏನಾಗ್ತಾ ಇದೆ, ಪಕ್ಕದಲ್ಲಿ ಯಾರಾದ್ರೂ ಮಾತಾಡಿದ್ರೆಲ್ಲ ಕೇಳ್ತಾ ಇರುತ್ತೆ. ಸೊ ಮೊದಲೆಲ್ಲ ನಾವು ಕಂಪ್ಲೀಟ್ ಅನಿಸ್ತೇಸಿಯಾ ಕೊಟ್ಟೆ ಮಾಡ್ತಾ ಇದ್ದು, ಯಾಕಂದ್ರೆ ಸರ್ಜರಿಗೆ ಟೈಮ್ ತಗೊಳ್ತಾ 1 hour 1.5 ಗಂಟೆ ಎಲ್ಲ ತಗೊಳ್ತಾ ಇತ್ತು. ಅದರಿಂದ ಕಂಪ್ಲೀಟ್ ಅನಿಸ್ತೇಸಿಯಾ. ಈಗ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಟಾಪಿಕಲ್ ಅಲ್ಲೇ ಮಾಡುವಂಥದ್ದು. ಸೊ ನೋವು ಅಂತೇಳಿ ಏನಿರಲ್ಲ ಅವ್ರಿಗೆ ಅಷ್ಟೇ. ಸೊ ಈ ಒಂದು ಸರ್ಜರಿ ಮಾಡಬೇಕು ಅಂತ ಹೇಳುವಾಗ ಲೆನ್ಸ್ ನ ಒಂದು ಅವಶ್ಯಕತೆ ಇರ್ತದೆ. ಸೊ ಈ ಒಂದು ಲೆನ್ಸ್ ನ ಒಂದು ಚಾಯ್ಸ್ ಅಂತ ಹೇಳ್ತೇವಲ್ಲ, ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗ್ತದೆ? ಈಗ ನಾವು ಸರ್ಜರಿ ಮಾಡಿದ ನಂತರ ಕಣ್ಣು ಒಳಗೆ ಲೆನ್ಸ್ ಹಾಕ್ತೇವೆ. ಅದು ಲೆನ್ಸ್ ಒಮ್ಮೆ ಹಾಕಿದ ನಂತರ ಅದು ಪರ್ಮನೆಂಟ್. ಅದನ್ನ ಮತ್ತೆ ಚೇಂಜ್ ಮಾಡಿ ಬೇರೆ ಲೆನ್ಸ್ ಹಾಕಿ ಅಂತ ಹೇಳಕ್ಕಾಗಲ್ಲ. ಸೊ ಪರ್ಮನೆಂಟ್. ಅದರಲ್ಲಿ 3 ಟೈಪ್ ಆಫ್ ಲೆನ್ಸ್ ಇದೆ. ಫಸ್ಟ್ ಬರುವಂತದ್ದು ಮೋನೋಫೋಕಲ್ ಲೆನ್ಸ್. ಮೋನೋಫೋಕಲ್ ಲೆನ್ಸ್ ಅಂದ್ರೆ ದೂರದೃಷ್ಟಿ ಕ್ಲಿಯರ್ ಇರುತ್ತೆ ಅದು ಹಾಕೊಂಡ್ರೆ. ಆದ್ರೆ ಹತ್ರ ಓದಕ್ಕೆ ಕನ್ನಡಕ ಹಾಕೊಳ್ಳೇಬೇಕು. ಸೊ ಕೆಲವ್ರು ಏನಂದ್ರೆ ನಂಗೆ ಮೊದಲಿಂದ ಕನ್ನಡಕ ಹಾಕಿ ಅಭ್ಯಾಸ ಉಂಟು, ಸೊ ನಾನು ಮತ್ತೆ ರೀಡಿಂಗ್ ಕನ್ನಡಕ ಹಾಕ್ತೇನೆ ಅಂತ ಹೇಳೋರಿಗೆ ನಾವು ಮೋನೋಫೋಕಲ್ ಲೆನ್ಸ್ ಆಗೋದು. ಸೊ ಅದರಲ್ಲಿ ಅವರಿಗೆ ದೂರದ್ದು ಎಷ್ಟೇ ಲೈಕ್ ಫುಲ್ ಕ್ಲಾರಿಟಿ ಇರುತ್ತೆ, ರೀಡಿಂಗ್ ಟೈಮ್ ಹಾಕ್ಬೇಕು. ನೆಕ್ಸ್ಟ್ ಬರುವಂಥದ್ದು ಮಲ್ಟಿಫೋಕಲ್ ಟ್ರೈಫೋಕಲ್ ಲೆನ್ಸ್ ಅಂತೇಳಿ. ಅದು ಈಗ ನೀವು ನೋಡಿದ ಕೆಲವರು ಕನ್ನಡಕದಲ್ಲೇ ಡಬಲ್ ಪವರ್ ಇರುತ್ತೆ, ಬೈಫೋಕಲ್ ಇಲ್ಲ ಪ್ರೋಗ್ರೆಸಿವ್ ಅಂತ ಹೇಳುವಂಥದ್ದು. ಸೊ ಅದೇ ರೀತಿ ಈ ಲೆನ್ಸಿನಲ್ಲಿ 2 ಪವರ್ ಇರುತ್ತೆ, ನಿಮಗೆ ದೂರದಕ್ಕೆ ಅಂಡ್ ಹತ್ತಿರದಕ್ಕೆ. ಇದು ಹಾಕೊಂಡ್ರೆ ಪೇಷಂಟ್ಸ್ಗೆ ಯೂಶಲಿ ದೂರದಕ್ಕೂ ಹತ್ತಿರ ಎರಡಕ್ಕೂ ಕನ್ನಡಕ ಬೇಡ. ಆದರೆ ಈ ಲೆನ್ಸ್ ನಾವು ಎಲ್ರಿಗೂ ಹಾಕಕ್ಕಾಗಲ್ಲ. ಈಗ ಕೆಲವರಿಗೆ ಕಣ್ಣಿನ ನರದೋಷ ಇದ್ರೆ, ಡಯಾಬಿಟಿಕ್ ರೆಟಿನೋಪತಿ ಎಲ್ಲ ಇದ್ದವರಿಗೆ ನಾವು ಹಾಕಕ್ಕಾಗಲ್ಲ. ಮತ್ತೆ ಇದರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಕೆಲವರಿಗೆ ನೈಟ್ ಡ್ರೈವಿಂಗ್ ಕಷ್ಟ ಆಗುತ್ತೆ ಮಲ್ಟಿಫೋಕಲ್ ಲೆನ್ಸ್ ಹಾಕಿದ್ರೆ. ಎಲ್ರಿಗಲ್ಲ, ಕೆಲವರಿಗೆ ಆಗತ್ತೆ. ಸೊ ನಾವು ಅದನ್ನ ಪೇಷಂಟ್ ಯಾವ ತರ ಅವ್ರದ್ದು ಆಕ್ಟಿವಿಟೀಸ್ ಏನಂತಲ್ಲಿ ನೋಡಿ ಮತ್ತೆ ನಾವು ಕೌನ್ಸಿಲ್ ಮಾಡುವಂಥದ್ದು. ಮತ್ತೆ ಥರ್ಡ್ ಬರುವಂಥದ್ದು ಈಡ್ ಆಫ್ ಲೆನ್ಸ್ ಅಂತೇಳಿ. ಸೊ ಅದು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಂತ. ಸೊ ಅದರಲ್ಲಿ ಪೇಷಂಟ್ ದೂರದೃಷ್ಟಿ ಕ್ಲಿಯರ್ ಇರುತ್ತೆ. ಮತ್ತೆ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್. ಇಂಟರ್ಮೀಡಿಯೇಟ್ ಅಂದ್ರೆ ನಮ್ದು ಕಂಪ್ಯೂಟರ್ ಇರುವ ಜಾಗ, ಒಂದ್ ಕೈ ಅಷ್ಟು ದೂರ ಇರೋ ಜಾಗ, ಅದು ಇಂಟರ್ಮೀಡಿಯೇಟ್ ಹೇಳ್ತೇವೆ. ಸೊ ಅದ್ರಲ್ಲಿ ದೂರ ಮತ್ತೆ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಕ್ಲಿಯರ್ ಇರುತ್ತೆ. ಹತ್ತಿರದಕ್ಕೆ ಕನ್ನಡಕ ಹಾಕೊಳ್ಬೇಕು. ಸೊ ಇದು ಎಲ್ಲ ಲೆನ್ಸು ಎಲ್ರಿಗೂ ಹಾಕಕ್ಕಾಗಲ್ಲ. ಸೊ ಲೆನ್ಸ್ ಮೊದಲು ನೀವು ಡಾಕ್ಟರ್ ಹತ್ರ ಡಿಸ್ಕಷನ್ ಮಾಡಿ ಮತ್ತೆ ಅವ್ರ ಕಣ್ಣಿನ ನರದೆಲ್ಲ ಟೆಸ್ಟ್ ಮಾಡಿದ ನಂತರನೇ ಹೇಳುವಂಥದ್ದು. ಸೊ ಈಗ ಕೆಲವರು ಮಲ್ಟಿಫೋಕಲ್ ಲೆನ್ಸೇ ಬೇಕಂತ ಹೇಳಿದ್ರೆ ಡಾಕ್ಟರ್ ಹಾಕಕ್ ಆಗಲ್ಲ ಅಂತ ಹೇಳಿದ್ರೆ ಅದು ಹಾಕ್ಬಾರ್ದು. ಯಾಕಂದ್ರೆ ಮತ್ತೆ ಅದರಿಂದ ಆಗುವ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಎಲ್ಲ ಲೆನ್ಸಿಗೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ಮೋನೋಫೋಕಲ್ ಇದ್ದದಲ್ಲಿ ಸೇಫೆಸ್ಟ್, ಎಲ್ರಿಗೂ ಹಾಕುವಂಥದ್ದು. ಮಲ್ಟಿಫೋಕಲ್ ಅಂಡ್ ಈಡ್ ಆಫ್ ಲೆನ್ಸಸ್ ಓನ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಹಾಕುವಂಥದ್ದು, ಇಲ್ಲಾದ್ರೆ ಇಲ್ಲ. ಅಂದ್ರೆ ಈ ಒಂದು ಶಸ್ತ್ರಚಿಕಿತ್ಸೆಯ ಟೈಮಲ್ಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ನಾವು ಅದನ್ನ ಬಿಫೋರ್ ಸರ್ಜರಿ ಅವರು ಮೆಜರ್ಮೆಂಟ್ ಮಾಡ್ತಾರೆ. ಈಗ ನಮ್ದು ಕನ್ನಡಕ ಎಲ್ರಿಗೂ ಒಂದೇ ಕನ್ನಡಕ ಆಗಲ್ಲ, ಅದೇ ರೀತಿ ಎಲ್ರಿಗೂ ಒಂದೇ ಲೆನ್ಸ್ ಆಗಲ್ಲ. ಸೊ ಲೆನ್ಸಿಗೂ ಪವರ್ ಇರುತ್ತೆ. ಸೊ ಆ ಪವರ್ ಮೆಜರ್ಮೆಂಟ್ ಮಾಡುವಾಗ, ನರದ ಸ್ಕ್ಯಾನಿಂಗ್ ಎಲ್ಲ ಮಾಡುವಾಗ ಆ ಟೈಮಿಗೆ ಅವ್ರು ಹೇಳ್ತಾರೆ ಯಾವ್ಯಾವ ಟೈಪ್ ಲೆನ್ಸ್ ಇದೆ ಅಂತೇಳಿ. ಸೊ ಅದ್ರ ಮೇಲೆ ಮತ್ತೆ ಫೈನಲ್. ಆದ್ರೆ ಲೆನ್ಸ್ ಅದೇ ಒಮ್ಮೆ ಹಾಕಿದ ನಂತರ ಚೇಂಜ್ ಮಾಡಕ್ಕಿಲ್ಲ. ಸೊ ಅದೊಂದು ಗಮನದಲ್ಲಿರ್ಬೇಕು. ಕೆಲವರು ಈಗ ಹಾಕೋಣ ಮತ್ತೆ ನೋಡೋಣ ಅಂತೆಲ್ಲ ಯೋಚನೆ ಮಾಡ್ತಾರೆ, ಆ ರೀತಿ ಮಾಡಕ್ಕಾಗಲ್ಲ. ಸೊ ಹಾಗೆ ಡಾಕ್ಟರ್, ಒಂದು ಸಾಮಾನ್ಯವಾಗಿ ಕೇಳುದಾದ್ರೆ, ಈಗ ನಾರ್ಮಲ್ ಆಗಿ ನಾವು ಒಂದು ಲೆನ್ಸ್ ಹಾಕ್ತೇವೆ. ಈಗ ಕೆಲವರು ಕಣ್ಣಿನ ಒಂದು ಸಮಸ್ಯೆಯಿಂದ ಲೆನ್ಸ್ ಹಾಕುವಂತದಲ್ಲ, ಕೆಲವೊಂದು ಸ್ಟೈಲ್ಗೋಸ್ಕರ ಹಾಕುವಂತ ಲೆನ್ಸ್ ಇರ್ತದೆ, ಅದು ಬೇರೆ ಆಗಿರ್ತದೆ. ಸೊ ಅದರಿಂದ ಏನಾದ್ರೂ ಸಮಸ್ಯೆಗೆ ಇದು ಸಂಬಂಧವನ್ನ ಹೊಂದಿರ್ತದ? ಇಲ್ಲ, ಇದು ಒಳ್ಳೆ ಕ್ವಶನ್. ಯಾಕಂದ್ರೆ ಕೆಲವರು ಲೆನ್ಸ್ ಹಾಕಿದ ನಂತರ ನಾವು ದಿನ ತೆಗಿಬೇಕಂತ ಕೇಳ್ತಾರೆ. ಆಪರೇಷನ್ ಹಾಕಿದ ನಂತರ ಹಾಕಿದ ಲೆನ್ಸ್ ಪರ್ಮನೆಂಟ್, ಯಾಕಂದ್ರೆ ಅದು ಕಣ್ಣಿನ ಒಳಗಡೆ ಹಾಕುವ ಲೆನ್ಸ್. ನೀವು ಕೇಳ್ತಿರೋದು ಕಾಂಟ್ಯಾಕ್ಟ್ ಲೆನ್ಸ್, ಅದು ನಾವು ದಿನ ಬೆಳಿಗ್ಗೆ ಹಾಕಿ ತೆಗೆಯುವಂಥದ್ದು, ಅದು ನಾವು ನಮ್ಮ ಕಪ್ಪುಗುಡ್ಡೆ ಮೇಲೆ ಹಾಕಿ ತೆಗೆಯುವಂಥದ್ದು. ಸೊ ಅದರಲ್ಲಿ ನಮ್ಗೆ ಕಲರ್ಡ್ ಕಾಂಟ್ಯಾಕ್ಟ್ ಲೆನ್ಸ್, ಅದರಲ್ಲಿ ಪವರ್ ಇದ್ದದ್ದು ಪವರ್ ಇಲ್ಲದೆ ಇರೋದೆಲ್ಲ ಉಂಟು. ಸೊ ಅದು ನಾವು ಡೈಲಿ ಹಾಕಿ ತೆಗೆಯುವಂಥದ್ದು. ಇದು ಸರ್ಜರಿ ಆಗೋದು ಇಂಟ್ರಾಕ್ಯುಲರ್ ಲೆನ್ಸ್ ಹೇಳುದು. ಸೊ ಅದು ಕಣ್ಣಿನ ಒಳಗೆ. ಸೊ ಕಣ್ಣಿನ ಒಳಗೆ ಎಲ್ಲಿ ನ್ಯಾಚುರಲ್ ಲೆನ್ಸ್ ಇತ್ತು ಅದನ್ನ ತೆಗೆದು ಆ ಜಾಗದಲ್ಲಿ ಹಾಕುವಂತ ಲೆನ್ಸ್. ಸೊ ಇದು ಪರ್ಮನೆಂಟ್. ಇದು ಆಕ್ಚುಲಿ ಆಪರೇಷನ್ ಆದ ನಂತರ ಕೆಲವರಿಗೆ ಈ ಡೌಟ್ ಇರುತ್ತೆ, ಇದರ ಎಷ್ಟು ಟೈಮ್ ವ್ಯಾಲಿಡಿಟಿ ಉಂಟು, ಎಷ್ಟು ತಿಂಗಳ ನಂತರ ಚೇಂಜ್ ಮಾಡ್ಬೇಕು ಕೇಳ್ತಾರೆ. ಒಮ್ಮೆ ಹಾಕಿದ ನಂತರ ಪರ್ಮನೆಂಟ್ ಅದು. ಸೊ ಕೆಲವರು 10 ವರ್ಷದ ನಂತರ ಚೇಂಜ್ ಮಾಡ್ಬೇಕಲ್ಲ ಕೇಳ್ತಾರೆ. ಸೊ ಹಾಗಿಲ್ಲ ಇದು. ಕಾಂಟ್ಯಾಕ್ಟ್ ಲೆನ್ಸ್ ಆದ್ರೆ ಹೌದು, ನೀವು ಮಂತ್ಲಿ ಡಿಸ್ಪೋಸಬಲ್ ಡೈಲಿ ಹಾಕಿ ತೆಗೆಯುವಂಥದ್ದು, ಅದು ಇಸ್ ಕಾಂಟ್ಯಾಕ್ಟ್ ಲೆನ್ಸ್. ಅದ್ರಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಓಕೆ, ಅಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ನ ಬಗ್ಗೆ ಹೇಳುದಾದ್ರೆ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ರಿಂದ ಈ ಒಂದು ಕ್ಯಾಟ್ರಾಕ್ಟ್ ಐಸ್ ಅಂತದ ಏನಾದ್ರು ಬರುವ ಸಮಸ್ಯೆ ಬರ್ತದಾ? ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಕ್ಯಾಟ್ರಾಕ್ಟ್ ಆಗಲ್ಲ. ಕ್ಯಾಟ್ರಾಕ್ಟ್ ಇಸ್ ಏಜ್ ರಿಲೇಟೆಡ್ ಮೇನ್ ಆಗಿ. ಬಟ್ ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಮಂತ್ಲಿ ಡಿಸ್ಪೋಸಬಲ್ ಅಂತ ಹೇಳಿದ್ರೆ ಕೆಲವರು 1 ಮಂತ್ ಅಲ್ಲಿ ಚೇಂಜ್ ಮಾಡಲ್ಲ. ಲೆನ್ಸ್ ಹಾಕಿದ್ರೆ ನಂಗೆ ಕ್ಲಿಯರ್ ಉಂಟು ಅಂತ ಅಲ್ಲಿ 2-3 ತಿಂಗಳು ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಮತ್ತೆ ಲೆನ್ಸ್ ಕ್ಲೀನ್ ಆಗಿ ಮೇಂಟೈನ್ ಮಾಡದಿದ್ರೆ ಕಾರ್ನಿಯಾ ಅಲ್ಸರ್ ಆಗುತ್ತೆ. ಮತ್ತೆ ಲೆನ್ಸ್
ಇನ್ ಎ ಡೇ 8 to 9 hours ಮ್ಯಾಕ್ಸಿಮಮ್ ಹಾಕೊಳ್ಳೋದು. ಕೆಲವರು ಅದನ್ನೇ ಹಾಕೊಂಡು ಮಧ್ಯಾಹ್ನ ಮಲ್ಗ್ತಾರೆ. ಸೊ ಅದೆಲ್ಲ ಮಾಡಿದ್ರೆ ಕಣ್ಣು ಡ್ರೈನೆಸ್ ಜಾಸ್ತಿ ಆಗಿದೆ. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ತುಂಬಾ ಅಡ್ವಾಂಟೇಜ್. ಅದನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡದೆ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಅದರಿಂದ ಆಗುವ ಹಾರ್ಮ್ಸ್ ಜಾಸ್ತಿ. ಅದರಿಂದ ನಾವು ಯೂಶಲಿ ಕಾಂಟ್ಯಾಕ್ಟ್ ಲೆನ್ಸ್ ಮಕ್ಕಳಿಗೆ ಕೊಡಲ್ಲ, 15-18 years ಆದ ನಂತರ ಕೊಡೋದು. ಸೊ ದಟ್ ಅವರಿಗೆ ಅಷ್ಟು ಮೆಚುರಿಟಿ ಇರಬೇಕು ಹೇಗೆ ಯೂಸ್ ಮಾಡೋದು ಅಂತೇಳಿ. ಮಕ್ಕಳಿಗೆಲ್ಲ ಕೊಟ್ರೆ ಮತ್ತೆ ಅವ್ರು ಅದನ್ನೇ ಹಾಕೊಂಡು ಆಡೋದು, ಕಣ್ಣಿಗೆ ಧೂಳು ಹಾಕೋದು, ಮಲ್ಗೋದೆಲ್ಲ ಮಾಡ್ತಾರೆ. ಅದರಿಂದ ನಾವು ಸ್ವಲ್ಪ ಮೆಚುರಿಟಿ ಆದ ನಂತರ ಕೊಡುವಂಥದ್ದು. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಕ್ಲೀನ್ ಆಗಿ ಯೂಸ್ ಮಾಡಿದ್ರೆ ನೀವು ಎಷ್ಟೇ ವರ್ಷ ಬೇಕಿದ್ರು ಯೂಸ್ ಮಾಡ್ಬೋದು. ಆದರೆ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು, ಕ್ಲೀನ್ ಆಗಿ ಯೂಸ್ ಮಾಡಿ, ಮೇಂಟೈನ್ ಮಾಡಬೇಕು. ಅದೊಂದು ಹೈಜೀನ್ ಮಂತ್ಲಿ ಡಿಸ್ಪೋಸಬಲ್ ಆದ್ರೆ ಮಂತ್ಲಿ ಚೇಂಜ್ ಮಾಡ್ಬೇಕು ಅದನ್ನು. ಮತ್ತೆ ಅದನ್ನ ಹಾಕೊಂಡು ನಿದ್ದೆ ಮಾಡುವುದು, ಸ್ವಿಮ್ಮಿಂಗ್ ಹೋಗುದು ಅದನ್ನ ಹಾಕೊಂಡು ಅದೆಲ್ಲ ಮಾಡಬಾರ್ದು. ಅದೆಲ್ಲ ಮಾಡಿದ್ರೆ ಸಮಸ್ಯೆಗಳನ್ನ ಉಟ್ಕೊಳ್ತೇವೆ. ಅದನ್ನ ನಾವೇ ಇನ್ಫೆಕ್ಷನ್ ಕಣ್ಣಿಗೆ ಹಾಕೋ ತರ ಆಗುತ್ತೆ. ಈಗ ಲೆನ್ಸ್ ನೀವು ಕ್ಲೀನ್ ಮಾಡದಿದ್ರೆ ಅದ್ರಲ್ಲಿದ್ದ ಕ್ರಿಮಿಯನ್ನು ನೀವು ಕಣ್ಣ ಮೇಲೆ ಇಟ್ಟು ಇಡೀ ದಿನ ಅದರಲ್ಲೇ ಇರೋ ತರ ಇರುತ್ತೆ. ಸೊ ನೀವೇ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸ್ ಮಾಡೋ ತರ ಆಗುತ್ತೆ. ಡಾಕ್ಟರ್, ಹಾಗೆ ನೀವು ಹೇಳಿದ್ರಿ ಒಂದು ಕ್ಯಾಟ್ರಾಕ್ಟ್ ಅಂತ ಹೇಳುವಂತದ್ದು ಏಜ್ ಫ್ಯಾಕ್ಟರ್ ಮೇಲೆ ಬರ್ತದೆ ಅಂತ. ಹಾಗೆ ಕ್ಯಾಟ್ರಾಕ್ಟ್ ಐಸ್ ಇರುವವರಿಗೆ ನಾವು ಈ ಒಂದು ಮೊದಲೆಲ್ಲ ಸೋಡಾ ಗ್ಲಾಸ್ ತರ ಗ್ಲಾಸ್ ಅನ್ನು ಕೊಡ್ತಾ ಇದ್ವಿ, ಬಟ್ ನಾವು ಕೆಲವು ಮಕ್ಕಳಲ್ಲಿ ಕೂಡ ಈ ಒಂದು ಗ್ಲಾಸಸ್ ಅನ್ನ ನೋಡ್ತಾ ಇದ್ವಿ. ಸೊ ಅದು ಯಾವ ಕಾರಣಕ್ಕೆ ಬರ್ತದೆ ಮಕ್ಕಳಿಗೆ? ಇಲ್ಲ, ಮಕ್ಕಳಿಗೆ ಮಯೋಪಿಯಾ ಮಕ್ಕಳಿಗೆ ಬರೋದು ಬೇರೆ ಬೇರೆ ರೀತಿಯಲ್ಲಿ. ಸೊ ಅದು ರಿಫ್ರಾಕ್ಟಿವ್ ಏರ್ ಹೇಳ್ತಾರೆ. ಸೊ ಯೂಶಲಿ ಮಯೋಪಿಯಾ ಬರೋದು ಮಕ್ಕಳಿಗೆ. ಅದು ಅದಂದ್ರೆ ನಾರ್ಮಲ್ ಕಿಂತ ಸ್ವಲ್ಪ ಕಣ್ಣಿ ಸೈಜ್ ದೊಡ್ಡದಿದೆ ಮಕ್ಕಳಿಗೆ. ಅದರಿಂದ ನಾವು ಅದನ್ನು ಕನ್ನಡಕ ಕೊಟ್ಟು ಅದನ್ನ ಅಡ್ಜಸ್ಟ್ ಮಾಡುವಂಥದ್ದು. ಸೊ ಅದು ಮೊದಲೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಒಂದು ಕ್ಲಾಸಲ್ಲಿ 10 ಜನದಲ್ಲಿ ಒಬ್ಬರಿಗಿತ್ತು, ಈಗ 10ರಲ್ಲಿ 4-5 ಜನಕ್ಕಾಗಿದೆ. ಬಿಕಾಸ್ ನಮ್ದು ಔಟ್ಡೋರ್ ಆಕ್ಟಿವಿಟೀಸ್ ಕಮ್ಮಿಯಾಗಿ ಇಂಡೋರ್ ನಮ್ದು ಹತ್ತಿರದ ಕೆಲಸ ಜಾಸ್ತಿ ಆಗುತ್ತೆ. ಸೊ ಫೋನ್ ನೋಡುದು, ಕಂಪ್ಯೂಟರ್ ನೋಡೋದೆಲ್ಲ ಜಾಸ್ತಿ ಆಗ್ತಾ ಇರೋ ಕಾರಣ ಕಣ್ಣು ಸೈಜ್ ದೊಡ್ಡದಾಗ್ತಾ ಇರುತ್ತೆ. ಸೊ ಅದರಿಂದ ಮಯೋಪಿಯಾ ಈಗ ಜಾಸ್ತಿ ಇರುತ್ತೆ. ಮೊದ್ಲಿಗಿಂತ ಈಗ ಮಯೋಪಿಯಾ ಯಾವತ್ತೂ ಜಾಸ್ತಿ ಇದೆ. ಮೊದಲೆಲ್ಲ ಚೈನಾದಲ್ಲಿ ಎಲ್ಲ ಆ ತರ ಇತ್ತು, ಈಗ ಇಂಡಿಯಾದಲ್ಲಿಯೂ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಮಯೋಪಿಯಾ ಇನ್ನ ಜಾಸ್ತಿ ಆಗಿದೆ. ಸೊ ಅದು ಮೇನ್ಲಿ ಸ್ವಲ್ಪ ಲೈಫ್ ಸ್ಟೈಲು ಮತ್ತೆ ಸ್ವಲ್ಪ ಜೆನೆಟಿಕ್. ಈಗ ಪ್ಯಾರೆಂಟ್ಸ್ಗೆ ಕನ್ನಡಕ ಇದ್ರೆ ಮಕ್ಕಳಿಗೆ ಕನ್ನಡಕ ಬರೋ ಚಾನ್ಸಸ್ ಜಾಸ್ತಿ. ಅಂಡ್ ಜಾಸ್ತಿ ಇಂಡೋರ್ ಆಕ್ಟಿವಿಟಿ ಮಾಡುವವರಿಗೆ ಮತ್ತೆ ಪವರ್ ಬೇಗ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಮಕ್ಕಳಿಗೆ ಏನು ಅಡ್ವೈಸ್ ಮಾಡ್ತೇವೆ, ಆದಷ್ಟು ಔಟ್ಡೋರ್ ಆಕ್ಟಿವಿಟೀಸ್ ಪ್ರಮೋಟ್ ಮಾಡಕ್ಕೆ. ಅಂಡ್ ಮಕ್ಕಳಿಗೆ ನಾವು ಕಣ್ಣಿನ ಸ್ಕ್ರೀನಿಂಗ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಮಕ್ಕಳು ಗ್ರೋ ಆಗ್ತಾ ಇರೋ ಏಜ್ ಅಲ್ಲಿ ಅವ್ರದ್ದು ಕಣ್ಣು ಸೈಜು ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಅವ್ರದ್ದು ಕನ್ನಡಕ ಪವರ್ ಚೇಂಜ್ ಆಗ್ತಾ ಇರೋ ಸಾಧ್ಯತೆ. ಸೊ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಈಗ ಒಂದು ಪವರ್ ಕೊಟ್ರೆ ಅದೇ ಕನ್ನಡಕ ನೀವು 10th ಸ್ಟ್ಯಾಂಡರ್ಡ್ ತನಕ ಯೂಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹೈಟ್ ಬೆಳೀತಾ ಇರೋ ತರನೇ ಕಣ್ಣು ಬೆಳೀತಾ ಇರುತ್ತೆ. ಸೊ ಅವ್ರದ್ದು ಎವ್ರಿ 2 years ಪವರ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಟಿಲ್ ದ ಏಜ್ ಆಫ್ 18 or 20. ಸೊ ಅಲ್ಲಿ ತನಕ ನಾವು ಇಯರ್ಲಿ ಒನ್ಸ್ ಪವರ್ ಚೆಕ್ ಮಾಡ್ತಾ ಇರ್ಬೇಕು. ಮತ್ತೆ ಆಫ್ಟರ್ 20 ನಾವು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಉಂಟು. ಕಾಂಟ್ಯಾಕ್ಟ್ ಲೆನ್ಸ್ ಕೊಡ್ಬೋದು, ಇಲ್ಲದ್ರೆ ಲ್ಯಾಸಿಕ್ ಸರ್ಜರಿ ಮಾಡಿ ಅದನ್ನ ತೆಗಿಬಹುದು. ಸೊ ಟಿಲ್ ದ ಏಜ್ ಆಫ್ 20 ನಮ್ಗೆ ಕನ್ನಡಕ ಅವ್ರ ಕಾಂಟ್ಯಾಕ್ಟ್ ಲೆನ್ಸ್ ಓನ್ಲಿ ಆಪ್ಷನ್. ಒಮ್ಮೆ 20 ಆದ ನಂತರ ಪವರ್ ಎಲ್ಲ ಸ್ಟೇಬಲ್ ಇದ್ರೆ ಅದನ್ನ ನಾವು ಲ್ಯಾಸಿಕ್ ರಿಫ್ರಾಕ್ಟಿವ್ ಸರ್ಜರೀಸ್ ಇದೆ, ಅದನ್ನ ಮಾಡಿ ಕನ್ನಡಕ ಪವರ್ ತೆಗಿಬಹುದು. ಡಾಕ್ಟರ್, ಹಾಗೆ ಕಂಪ್ಯೂಟರ್ ವೀಕ್ಷಣಾ ಸಿಂಡ್ರೋಮ್ ಅಂತ ಹೇಳ್ತೇವೆ, ಇದು ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಈಗ ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡೋರಿಗೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಫಸ್ಟ್ ಆಗಿ ಅವ್ರ ಕಣ್ಣು ಉರಿ ಇರುತ್ತೆ, ಕಣ್ಣಲ್ಲಿ ಏನೋ ಹೊಯ್ಗೆ ಇದ್ದಂಗೆ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಮೇನ್ ಆಗಿ ಕಣ್ ಡ್ರೈ ಆಗೋ ತರನೇ ಆಗೋದು. ಲೈಕ್ ನಾರ್ಮಲಿ ನಾವು 1 minute ಅಲ್ಲಿ ಒಂದು 15 ಸಲ ಕಣ್ ಬ್ಲಿಂಕ್ ಮಾಡ್ತೇವೆ. ಬಟ್ ನೀವು ಕಂಪ್ಯೂಟರ್ ಯೂಸ್ ಮಾಡೋರು ಕಣ್ ಬ್ಲಿಂಕ್ ಮಾಡಲ್ಲ ಜಾಸ್ತಿ. 1 minute ಅಲ್ಲಿ ಒಂದು 4-5 ಸಲ ಬ್ಲಿಂಕ್ ಮಾಡೋದು. ಅದರಿಂದ ಕಣ್ ಡ್ರೈ ಆಗ್ತಾ ಇರುತ್ತೆ. ಸೊ ಆ ಡ್ರೈನೆಸ್ ಇಂದ ಕಣ್ಣಿಗೆ ಹೊಯ್ಗೆ ಇದ್ದಂಗೆ, ಕಣ್ಣಿಗೆ ಪ್ರಿಕಿಂಗ್ ಸೆನ್ಸೇಷನ್, ಉರಿ ಬರೋದೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಎವ್ರಿ 20 minutesಗೆ ಅಟ್ಲೀಸ್ಟ್ ಒಂದು 20 seconds ಬ್ರೇಕ್ ತೆಗೆದು ಏನೋ ದೂರದ್ ನೋಡ್ಬೇಕು. ಆ ಟೈಮಿಗೆ ನಾವು ನಾರ್ಮಲ್ ಆಗಿ ಬ್ಲಿಂಕ್ ಮಾಡ್ತೇವೆ. ಸೊ ಅದನ್ನ 20-20-20 ರೂಲ್ ಅಂತ ಹೇಳುತ್ತೆ. ಸೊ ಅದು ಮಾಡುವಾಗ ನಮ್ದು ಕಣ್ಣಲ್ಲಿ ನ್ಯಾಚುರಲ್ ಆಗಿ ಡ್ರೈನೆಸ್ ಕಮ್ಮಿ ಆಗುತ್ತೆ. ಅಂಡ್ ನಾವು ಅದಕ್ಕೆ ಒಂದು ಲೂಬ್ರಿಕೇಟಿಂಗ್ ಡ್ರಾಪ್ ಕೊಡ್ತೇವೆ. ಸೊ ಅದನ್ನ ನೀವು ವರ್ಕಿಂಗ್ ಅವರ್ಸ್ ಅಲ್ಲಿ ಆದಷ್ಟು ಹಾಕ್ತಾ ಇರಬೇಕು. ಎಸ್ಪೆಷಲಿ ಕಂಟಿನ್ಯೂಸ್ ಕಂಪ್ಯೂಟರ್ ಯೂಸೇಜ್ ಇದ್ದವ್ರಿಗೆ ಹಾಕ್ತಾ ಇರಬೇಕು. ಅಂಡ್ ಅದು ಲೂಬ್ರಿಕೇಟಿಂಗ್ ಡ್ರಾಪ್ ಇಸ್ ವೆರಿ ಸೇಫ್. ನೀವು ಅದು ಕಂಟಿನ್ಯೂಸ್ ಆಗಿ 2-3 ವರ್ಷ ಹಾಕಿದ್ರು ಏನಾಗಲ್ಲ. ಆದ್ರೆ ಒಮ್ಮೆ ಓಪನ್ ಮಾಡಿ 1 ತಿಂಗಳು ಇಲ್ಲ ಮ್ಯಾಕ್ಸಿಮಮ್ 1.5 ತಿಂಗಳ ನಂತರ ಬಾಟಲ್ ಚೇಂಜ್ ಮಾಡ್ಬೇಕು. ಕೆಲವರು ಅದ್ ಮಾಡಲ್ಲ. ಕೆಲವರು ಇದೆ ಅಂತ ಹೇಳಿ 3 ತಿಂಗಳ ನಂತರ 4 ತಿಂಗಳ ನಂತರ ಇಲ್ಲ ಫ್ರಿಜ್ ನಲ್ಲಿ ಇಟ್ಟು ಮತ್ತೆ ಯೂಸ್ ಮಾಡ್ತಾರೆ. ಅದೆಲ್ಲ ಮಾಡಕ್ಕಿಲ್ಲ. ಕೆಲವರು ಅದಕ್ಕೆ ವಾದ ಮಾಡ್ತಾರೆ, ಎಕ್ಸ್ಪೈರಿ ಡೇಟ್ ಇನ್ನ 2 ವರ್ಷ ಇದೆ ಅಂತೇಳಿ. ಎಕ್ಸ್ಪೈರಿ ಡೇಟ್ ಇಫ್ ಅದು ಯಾಕಂದ್ರೆ ಅದು ನೀವು ಬಾಟಲ್ ಓಪನ್ ಮಾಡದಿದ್ರೆ ಎಕ್ಸ್ಪೈರಿ ಡೇಟ್. ಬಾಟಲ್ ಓಪನ್ ಮಾಡಿದ ನಂತರ 1 ತಿಂಗಳು ಮ್ಯಾಕ್ಸಿಮಮ್ 1.5 ತಿಂಗಳ ತನಕ ಯೂಸ್ ಮಾಡ್ಬೋದು. ಇದು ಕಣ್ ಡ್ರೈನೆಸ್. ಇನ್ನೊಂದು ಏನಂದ್ರೆ ನಿಮ್ಗೆ ಕಂಟಿನ್ಯೂಸ್ ಹತ್ರದ್ ನೋಡ್ತಾ ಇರುವಾಗ ನಿಮ್ಗೆ ತಲೆನೋವು ಬರುತ್ತೆ.
ಎಸ್ಪೆಷಲಿ ಈವ್ನಿಂಗ್ ಟೈಮ್ಗೆ ಹೆಡ್ಡೇಕ್ ಬರೋದು, ಕಣ್ ಸುತ್ತ ನೋವು ಬರೋದು. ಸೊ ಇದಕ್ಕೆ ಅದೇ 20-20 ರೂಲ್ ಹೇಳಿದಲ್ಲ, ಸೊ ಅದನ್ನ ಹ್ಯಾಬಿಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಆ ತಲೆನೋವು ಹೋಗುತ್ತೆ. ಅಂಡ್ ಸೊ ಐಡಿಯಲಿ ಏನ್ ಹೇಳಿದ್ರು 20 ಮಿನಿಟ್ಸ್ ನಂತರ ಕುತ್ಕೊಂಡ ಜಾಗದಲ್ಲಿ ನೀವು ವಿಂಡೋಯಿಂದ ಹೊರಗೆ ನೋಡಿ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ಸ್ಗೆ, ದೆನ್ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಮತ್ತೆ ಮೂರನೇದು ನಿಮ್ಗೆ ಕಂಪ್ಯೂಟರ್ ಇಂದ ಬರುವಂತ ಬ್ಲೂ ರೇಸ್ ಇಂದ ಆಗುವಂತ ಹಾರ್ಮ್, ಅದು ಕಣ್ಣಿಗೆ ಸ್ವಲ್ಪ ಸ್ಟ್ರೈನ್ ಉಂಟಾಗುತ್ತೆ. ಸೊ ಅದಕ್ಕೆ ಬೇಕಿದ್ರೆ ನೀವು ಕಂಪ್ಯೂಟರ್ ಗ್ಲಾಸಸ್ ಸಿಗುತ್ತೆ, ಸೊ ಬ್ಲೂ ಕಟ್ ಗ್ಲಾಸಸ್. ಅದು ಐಡಿಯಲಿ ಮೋರ್ ದನ್ 4 hours per day ಕಂಪ್ಯೂಟರ್ ಯೂಸ್ ಮಾಡೋರಿಗೆ ನಾವು ಸಜೆಸ್ಟ್ ಮಾಡ್ತೇವೆ. ಅದಕ್ಕಿಂತ ಕಮ್ಮಿ ಯೂಸ್ ಮಾಡೋರಿಗೆ ಅಷ್ಟು ಅಡ್ವೈಸ್ ಮಾಡಲ್ಲ. ಸೊ ಮೋರ್ ದನ್ 4 hours ಯಾವುದೇ ಸ್ಕ್ರೀನ್, ದಟ್ ಇಸ್ ನಿಮ್ದು ಫೋನ್, ಟಿವಿ ಎಲ್ಲ ಸೇರಿ ಮೋರ್ ದನ್ 4 hours ಇದ್ದರೆ ಕಂಪ್ಯೂಟರ್ ಗ್ಲಾಸಸ್ ಯೂಸ್ ಮಾಡಬೇಕು. ಅಂದ್ರೆ ಈ ಒಂದು ಸಿಂಡ್ರೋಮ್ ಅಂತ ಹೇಳ್ತೇವೆ, ಇದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಮೊದಲೆಲ್ಲ ಖಾಲಿ IT ಪ್ರೊಫೆಷನಲ್ಸ್ ಇತ್ತು, ಯಾಕಂದ್ರೆ ಅವ್ರು ಬೆಳಿಗ್ಗೆಯಿಂದ ನೈಟ್ ತನಕ ವರ್ಕ್ ಮಾಡ್ತಿದ್ರು. ಈಗ ನಿಮ್ಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರುತ್ತೆ, ಬಿಕಾಸ್ ಅವರು ಫುಲ್ ಟೈಮ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಪೋಸ್ಟ್ ಕೋವಿಡ್ ಸ್ಕೂಲ್ ಮಕ್ಕಳಿಗೂ ಶುರುವಾಗಿದೆ ಆನ್ಲೈನ್ ಕ್ಲಾಸಸ್, ಮತ್ತೆ ಡಾಕ್ಟರ್ಸಿಗೂ ಇರುತ್ತೆ. ಯಾಕಂದ್ರೆ ಈಗ ನಮ್ಗೆಲ್ಲ ಮೊದಲು ನಾವು ಬರಿತಾ ಇದ್ವಿ ಏನಿದ್ರು ಕೇಸ್ ಶೀಟ್ ಬರೆಯುವಂಥದ್ದು. ಈಗ ನಮ್ಗೆ ಕೇಸ್ ಶೀಟ್ ಬಿಟ್ಟು ಎಲ್ಲ EMR, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್. ಸೊ ನಾವೀಗ ಕುತ್ಕೊಂಡು ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡ್ತೇವೆ ಎಲ್ಲ. ಸೊ ಅದು ಈಗ ಆಲ್ಮೋಸ್ಟ್ ಎಲ್ರಿಗೂ ಬರುವಂತದ್ದು. ಬಟ್ ಇದು ಏನ್ ಕಾಯಿಲೆ ಅಲ್ಲ, ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿದ್ರೆ ನಿಮ್ಗೆ ಅದರ ಇದಕ್ಕೆ ಏನಾದ್ರೂ ಚಿಕಿತ್ಸೆಯ ರೂಪದಲ್ಲಿ ಏನಾದ್ರೂ ಮಾಡ್ಬೋದಾ? ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್, ಇದಕ್ಕೆ ಡಿಸೀಸ್ ಅಲ್ಲ, ಇದು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಸೊ ಬ್ರೇಕ್ಸ್ ತೆಗೆಯುವಂಥದ್ದು, ಕಣ್ಣಿಗೆ ಡ್ರಾಪ್ಸ್ ಹಾಕುವಂಥದ್ದು, ಮತ್ತೆ ಆದಷ್ಟು ದೂರದ್ ನೋಡ್ತಾ ಇರುವಂಥದ್ದು, ಅದು ಮಾಡಿದ್ರೆ ನಿಮ್ಗೆ ಅದರಲ್ಲಿ ನಮ್ಮಲ್ಲೇ ನಾವು ಸ್ವಲ್ಪ ಬದಲಾವಣೆಗಳನ್ನ ತಂದುಕೊಂಡ್ರೆ ನಾವು ಅದನ್ನ ಸರಿ ಮಾಡ್ಕೊಳ್ಬಹುದು. IT ಅಲ್ಲಿ ವರ್ಕ್ ಮಾಡೋವರಿಗೆ ನಾವು ಐಡಿಯಲಿ 20 ಮಿನಿಟ್ಸ್ಗೆ ಬ್ರೇಕ್ ತೆಗೆದು, ಕೆಲವರು ಅದರಿಂದ ಕೆಲಸ ಎಫೆಕ್ಟ್ ಆಗುತ್ತೆ ಹೇಳ್ತಾರೆ. ಬಿಕಾಸ್ ಬ್ರೇಕ್ ತೆಗೆದು ಹೋಗಿ ಬರುವಾಗ ಅರ್ಧ ಗಂಟೆ ತಗೊಳ್ತಾರೆ. ಅದರಿಂದ ಕುತ್ಕೊಂಡ ಜಾಗದಲ್ಲಿ ಹೊರಗೆ ನೋಡಿ ಒಂದು 20 feet. ಸೊ ಆ ತರ ಮೈನರ್ ಚೇಂಜಸ್ ಸಾಕು ನಿಮ್ಗೆ. ಅದಕ್ಕೋಸ್ಕರ ಬೇರೆನೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಬೇಡ. ಮತ್ತೆ ನಿಮ್ಗೆ ಡ್ರೈನೆಸ್ ಸಿವಿಯರ್ ಇದ್ರೆ ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಉಂಟು. ಸೊ ಇದು ಇನಿಷಿಯಲ್ ಸ್ಟೇಜ್ ಆಫ್ ಡ್ರೈನೆಸ್, ಇದಕ್ಕೆಲ್ಲ ಇದೇ ಸಾಕು. ಓಕೆ ಡಾಕ್ಟರ್, ಇದರ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮುಂದಿನ ಭಾಗದಲ್ಲಿ ನೀಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ನಮಗ ನೋಲ್ತಿಕು ಮಗ ಒಂದೇ ನೋಲ್ತಿಕು ಮಗ ಒಂದು ಆಶೋಪಲೆ ಹೂವಲ್ಲಿ ಉಂಟದೆ ಅಡೆ ಪೋಡ ನಬ ನ ನೋಲ್ತಿಕು ಮಗ ಹೌದಾ ಒಂದು ಒಂದು ಮುಲ್ಪಲೆ ಮೂಲೆ ಉಂಟು ಅಡೆ ಪೋಡ ಶೇ ಹೌದಾ ನಮ್ಮ ನ ನೆಟ್ ಕೆಲವು ಐಟಮ್ ಪೂರ ತಿಕ್ಕಿದನ ಮಗ, ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂದರೆ ಒಂದು ಮಾತ ಒಂದೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಕಣ್ಣಿನ ಕೆಲವಷ್ಟು ಸಮಸ್ಯೆಗಳ ಬಗ್ಗೆ, ಹಾಗೆ ಅದರ ಚಿಕಿತ್ಸೆಯ ಒಂದು ವಿಧಾನದ ಬಗ್ಗೆ ಡಾಕ್ಟರ್ ಅಭಿನಯ್ ಅಶೋಕ್ ಅವರು ನಮಗೆ ಹೇಳ್ತಾ ಇದ್ರು. ಡಾಕ್ಟರ್, ನೀವು ಇವಾಗಲೇ ಒಂದು ಕಣ್ಣಿನ ಕೆಲವಷ್ಟು ವಿಷಯ ಕ್ಯಾಟ್ರಾಕ್ಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರೆ, ಹಾಗಿರುವಾಗ ಈ ಒಂದು ಸಿಂಡ್ರೋಮ್ನ ಬಗ್ಗೆ ತಿಳಿಸಿದ್ರಿ, ಕಂಪ್ಯೂಟರ್ ಈ ಒಂದು ಸಿಂಡ್ರೋಮ್ನ ಬಗ್ಗೆ ಕೂಡ ತಿಳಿಸಿದ್ರಿ. ಮತ್ತೆ ನಾವು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ದೃಷ್ಟಿಯನ್ನು ನಾವು ತಪಾಸಣೆ ಮಾಡುವಂಥದ್ದು. ಸೊ ದೃಷ್ಟಿ ತಪಾಸಣೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರ್ತದೆ. ಇದನ್ನು ಯಾವಾಗೆಲ್ಲ ಮಾಡಬೇಕಾಗ್ತದೆ ಅಂತ ಹೇಳ್ಬೋದಾ? ನೋಡಿ, ಐಡಿಯಲಿ ವರ್ಷಕ್ಕೊಮ್ಮೆ ಕಣ್ಣಿನ ಟೆಸ್ಟ್ ಮಾಡಬೇಕು, ಆದರೆ ಅದು ಎಲ್ಲರೂ ಮಾಡಲ್ಲ. ಸೊ ಕೆಲವು ಮೈಲ್ ಸ್ಟೋನ್ಸ್ ಇರುತ್ತೆ. ಸೊ ಈಗ ಪ್ರೀಮೆಚ್ಯೂರ್ ಆಗಿ ಹುಟ್ಟಿರೋ ಮಗು, ಸೊ ಪ್ರೀಮೆಚ್ಯೂರ್ ಹುಟ್ಟಿರೋ ಮಗುಗೆ ನಾವು ಖಂಡಿತ ಚೆಕ್ ಮಾಡಲೇಬೇಕು ಕಣ್ಣು.
ಅದೇ ನಿಮ್ಮ ಪೀಡಿಯಾಟ್ರಿಷಿಯನ್ನೇ ಡೈರೆಕ್ಟಾಗಿ ರೆಫರ್ ಮಾಡ್ತಾರೆ. ಆದರೆ ಒಂದ್ಸಲ ಹೋದ ನಂತರ ಟೆಸ್ಟ್ ಮುಗಿಯಲ್ಲ. ಅದೇನಂದರೆ ಪ್ರೀಮೆಚ್ಯೂರ್ ಮಕ್ಕಳಿಗೆ ಕಣ್ಣಿನ ನರ ಫುಲ್ ಗ್ರೋ ಆಗಿರಲ್ಲ. ಸೊ ಅದು ROP ಅಂತ ಹೇಳ್ತೇವೆ, ರೆಟಿನಾ ಆಫ್ ಪ್ರೀಮೆಚ್ಯೂರಿಟಿ. ಸೊ ಅಂಥ ಮಗುವನ್ನು ನಾವು 2 years ತನಕ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೇವೆ. ಸೊ ಕಣ್ಣಿನ ನರ ಗ್ರೋ ಆಗ್ತಾ ಉಂಟಾ ಇಲ್ಲ ಅಂತ ನೋಡ್ಬೇಕು. ಸೊ ಅದು ಕೆಲವೊಮ್ಮೆ ಏನಾಗುತ್ತೆ, ಫಾಲೋ ಅಪ್ ಮಿಸ್ ಮಾಡ್ತಾರೆ ಪೇಷಂಟ್ಸ್, ಬಿಕಾಸ್ ಮಕ್ಳಿಗೆ ಕಂಪ್ಲೇಂಟ್ ಹೇಳಲ್ಲ, ಸಣ್ಣ ಮಕ್ಳಿಗೆ ಏನಂತ ಗೊತ್ತಿರಲ್ಲ. ಸೊ ಪ್ಯಾರೆಂಟ್ಸಿಗೂ ಅವ್ರದ್ದು ಆಕ್ಟಿವಿಟಿಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತೇಳಿ ಅವರು 2 months ನಂತರ ಬನ್ನಿ ಅಂತ ಹೇಳಿದರೆ ಮಿಸ್ ಮಾಡಿ ಮತ್ತೆ ಒಂದು 2 ವರ್ಷ ಬಿಟ್ಟು ಮಗು ಆಟ ಸಾಮಾನು ತೆಗಿತಾ ಇಲ್ಲ, ಅವರಿಗೆ ತೋರ್ತಾ ಇಲ್ಲ ಅಂತ ಮತ್ತೆ ಗೊತ್ತಾಗುತ್ತೆ. ಸೊ ಅದರಿಂದ ಪ್ರೀಮೆಚ್ಯೂರ್ ಮಕ್ಕಳಿಗೆ ಫಾಲೋ ಅಪ್ ಯಾವ ತನಕ ಡಾಕ್ಟರ್ ಬರೋಕ್ಕೆ ಹೇಳಿದ್ದಾರೆ ಅಲ್ಲಿ ತನಕ ಬರ್ತಾನೆ ಇರಬೇಕು. ಯಾಕೆ ನಾವು ಫಸ್ಟ್ ಟೈಮಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲ್ಲ, ನಾವು ಅದು ನರ ನ್ಯಾಚುರಲ್ ಗ್ರೋ ಆಗ್ತಾ ಉಂಟು ನೋಡ್ತೇವೆ. ಗ್ರೋ ಆಗ್ತಾ ಇದ್ದಾರೆ ಅದನ್ನು ಗ್ರೋ ಆಗಕ್ಕೆ ಬಿಡ್ತೇವೆ. ಸೊ 2 years ತನಕ ಫಾಲೋ ಅಪ್ ಮಾಡಿ, ಅದು ಗ್ರೋ ಆಗ್ತಾ ಇಲ್ಲದಿದ್ದರೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಇದು ಪ್ರೀಮೆಚ್ಯೂರ್ ಮಕ್ಕಳಿಗೆ. ಮತ್ತು ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಸ್ಕೂಲಿಗೆ ಜಾಯ್ನ್ ಆಗುವಾಗ ಒಮ್ಮೆ ಕಂಟೆಸ್ಟ್ ಮಾಡಬೇಕು. ಯಾಕೆಂದರೆ ಈಗ ಅಡಲ್ಟ್ಸಿಗಾದರೆ ನಾರ್ಮಲ್ ದೃಷ್ಟಿ ಇದ್ದವರಿಗೆ ದೃಷ್ಟಿ ಮಬ್ಬಾದರೆ ಗೊತ್ತಾಗುತ್ತೆ. ಯಾಕೆಂದರೆ ನಮಗೆ ನಾರ್ಮಲ್ ಏನಂತ ಮೊದಲು ಗೊತ್ತಿರುತ್ತೆ, ಮತ್ತು ಕಮ್ಮಿ ಆದರೆ ನಮಗೆ ಗೊತ್ತಾಗುತ್ತೆ. ಆದರೆ ಮಕ್ಕಳಿಗೆ ಏನಂದರೆ ಮೊದಲಿಂದ ಕಮ್ಮಿ ಇದ್ದವರಿಗೆ ಅದೇ ನಾರ್ಮಲ್, ಅವ್ರಿಗೆ ನಾರ್ಮಲ್ ದೃಷ್ಟಿ ಏನಂಗೆ ಗೊತ್ತಿರಲ್ಲ. ಎಸ್ಪೆಷಲಿ ಮಕ್ಕಳು ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ರೆ ಅವ್ರಿಗೆ ಗೊತ್ತೂ ಆಗಲ್ಲ, ಅವ್ರು ಲಾಸ್ಟ್ ಬೆಂಚ್ ಕೂತ್ಕೊಂಡ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಪಕ್ಕದವರಿಗೆ ತೋರುತ್ತೆ, ನಂಗೆ ತೋರಲ್ಲ ಅಂತ ಫಸ್ಟ್ ಬೆಂಚ್ ಕೂತ್ಕೊಂಡ್ರೆ ಅದು ಮಿಸ್ ಆಗುತ್ತೆ. ಸೊ ಸ್ಕೂಲಿಗೆ ಜಾಯ್ನ್ ಆಗುವಾಗ ಮಕ್ಕಳಿಗೆ ಟೆಸ್ಟ್ ಮಾಡಲೇಬೇಕು. ಆ್ಯಂಡ್ ಯೂಶಲಿ ನಾವು ಸ್ಕೂಲ್ ಸ್ಕ್ರೀನಿಂಗ್ ಮಾಡ್ತೇವೆ. ಸೊ ಎವ್ರಿ 2 years ಸ್ಕೂಲ್ ಸ್ಕ್ರೀನಿಂಗ್ ಮಾಡ್ತಾನೆ ಇರ್ತೇವೆ. ಸೊ ಅಲ್ಲಿ ನಾವು ಕನ್ನಡಕ ಪವರ್ ಉಂಟು ಚೆಕ್ ಮಾಡೋವಂಥದ್ದು. ಮತ್ತು ಸ್ಕೂಲ್ ಮಕ್ಕಳಿಗೆ ಇನ್ನೊಂದು ಯಾಕೆ ಅದು ಇಂಪಾರ್ಟೆಂಟ್ ಅಂದರೆ, ನಾವು ಮಕ್ಕಳಿಗೆ ಅರ್ಲಿ ಸ್ಟೇಜಲ್ಲಿ ಕನ್ನಡಕ ಇದೆ ಗೊತ್ತಾದರೆ ನಾವು ಅದರ ಕಣ್ಣಿನ ನರ ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡ್ತೇವೆ ಕನ್ನಡಕ ಕೊಟ್ಟು. ಅದೇ ನಾವು ಈಗ 15 years ತನಕ ರೆಟಿನಾ ಗ್ರೋ ಆಗ್ತಾ ಇರುತ್ತೆ. ಸೊ 15 years ನಂತರ ನಾವು ಅದನ್ನು ಗುರ್ತಾ ಇದ್ದರೆ ನಾವು ಮತ್ತೆ ಎಷ್ಟೇ ಕನ್ನಡಕ ಪವರ್ ಕೊಟ್ಟರು ಅವರಿಗೆ ದೃಷ್ಟಿ ಇಂಪ್ರೂವ್ಮೆಂಟ್ ಆಗಲ್ಲ. ಅದನ್ನು ಲೇಜಿ ಐ ಇಲ್ಲ ಆಂಬ್ಲೋಪಿ ಅಂತ ಹೇಳ್ತೇವೆ. ಅದರಿಂದ ಸ್ಕೂಲ್ ಸ್ಕ್ರೀನಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಸಣ್ಣ ಏಜಲ್ಲಿ ಐಡೆಂಟಿಫೈ ಮಾಡಿ ಕನ್ನಡಕ ಕೊಟ್ಟರೆ ಅದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಇದು ಸ್ಕೂಲ್ ಸ್ಕ್ರೀನಿಂಗ್. ಅದು ನೆಕ್ಸ್ಟ್ ಈಗ ಯಾರಿಗಾದರೂ ಡಯಾಬಿಟಿಕ್ ಇಲ್ಲ ಹೈಪರ್ಟೆನ್ಷನ್ ಪತ್ತೆ ಆದಲ್ಲಿ ಆವಾಗನೇ ಹೋಗಿ ಕಂಟೆಸ್ಟ್ ಮಾಡಬೇಕು. ಯಾಕಂದರೆ ಶುಗರ್ ಮತ್ತು BP ಇದ್ದವರಿಗೆ ಕಣ್ಣಿನ ನರದಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್, ಇಲ್ಲಾಂದರೆ ಕಣ್ಣಿನ ನರದಲ್ಲಿ ಸ್ವೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಯಾಬಿಟಿಕ್ ಮತ್ತು ಹೈಪರ್ಟೆನ್ಷನ್ ಇದ್ದವರಿಗೆ ಐಡೆಂಟಿಫೈ ಆದ ಮಂತಲ್ಲಿ ಹೋಗಿ ಟೆಸ್ಟ್ ಮಾಡಬೇಕು. ಅಂದ್ರೆ ಇದು ಏಜ್ ಅಂತ ಹೇಳಿ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗಿನ ಒಂದು ಪದ್ಧತಿಯನ್ನ ನಾವು ನೋಡ್ತಾ ಇರಬೇಕಾದ್ರೆ ಚಿಕ್ಕ ಏಜ್ನವರಿಗೂ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ. ಸೊ ಅವರು ಡಯಾಬಿಟಿಸ್ ಉಂಟು ಅಂತ ಹೇಳಿ ಗೊತ್ತಾದ ಕೂಡಲೇ ಹೋಗಿ ಈ ಒಂದು ಕಣ್ಣಿನ ಹೋಗಬೇಕು. ಆ್ಯಂಡ್ ಅದರ ನಂತರನೂ ಈಗ ನಾರ್ಮಲ್ ಇದೆ ಹೇಳಿದ್ರು ಇಯರ್ಲಿ ಒನ್ಸ್ ಫಾಲೋ ಅಪ್ ಹೋಗ್ತಾ ಇರಬೇಕು. ಯಾಕಂದರೆ ನಾವು ಡಯಾಬಿಟಿಕಲ್ಲಿ ಎಲ್ಲ ನಾವೇನಾದ್ರು ತೊಂದರೆ ಇದ್ದರೆ ಅರ್ಲಿ ಸ್ಟೇಜ್ ಒಂದು ಐಡೆಂಟಿಫೈ ಮಾಡಿದರೆ ಅದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಅದೇ ಲೇಟ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿದೆ ಮತ್ತು ಇಂಜೆಕ್ಷನ್, ಲೇಸರ್, ಸರ್ಜರಿ ಎಲ್ಲ ಮಾಡಬೇಕಾಗುತ್ತೆ. ಸೊ ಡಯಾಬಿಟಿಕ್ ಮತ್ತು ಹೈಪರ್ಟೆನ್ಷನ್ ಇದು ಇಯರ್ಲಿ ಒನ್ಸ್ ಮಾಡ್ತಾನೆ ಇರಬೇಕು. ಇನ್ನೊಂದು ಮೈಲ್ಸ್ಟೋನ್ ಇಸ್ 40 years ಆಗುವಾಗ. 40 years ಆಗುವಾಗ ಆಲ್ಮೋಸ್ಟ್ ಎಲ್ರಿಗೂ ಹತ್ತಿರದ ಓದೋಕ್ಕೆ ಕಷ್ಟ ಆಗುತ್ತೆ. ಡಿಪೆಂಡಿಂಗ್ ಆನ್ ಅವ್ರ ನೇಚರ್ ಆಫ್ ವರ್ಕ್ ಅವ್ರು ಬೇಗ ಕಂಪ್ಲೇಂಟ್ ಹೇಳ್ತಾರೆ. ಈಗ ಮೆಡಿಕಲ್ ಶಾಪಲ್ಲಿ ಇಲ್ಲಾಂದರೆ ಕಾರ್ಪೆಂಟರ್, ಜ್ಯುವೆಲ್ರಿ ವರ್ಕರ್ಸ್ ಎಲ್ಲ ಅವ್ರಿಗೆ ಹತ್ತಿರದ ಓದೋಕ್ಕಾಗಲ್ಲ ಅಂತ 37-38 ಬರ್ತಾರೆ. ಅದೇ ಕಂಪ್ಯೂಟರ್ ಯೂಸ್ ಮಾಡೋವರೆಲ್ಲ ಅವ್ರಿಗೆ ಹತ್ತಿರದಷ್ಟು ಡಿಪೆಂಡೆಂಟ್ ಇಲ್ಲ, ಒಂದು 40-42 ಥರ ಹೇಳ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ರಿಗೂ ನಿಮಗೆ 40 ಆದ ನಂತರ ರೀಡಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಸಾಲೇಶ್ವರ ಹೇಳ್ತೇವೆ, ಇಲ್ಲ ಚಾಲಿಸು ಅಂತ ಹೇಳ್ತೇವೆ ಕೆಲವರು. ಸೊ ಅದಕ್ಕೆ ನಾವು ಬೇಸಿಕಲಿ ರೀಡಿಂಗ್ ಗ್ಲಾಸ್ ಕೊಡ್ತೇವೆ. ಆ್ಯಂಡ್ 40 ಆದ ನಂತರ ಕೆಲವರಿಗೆ ಗ್ಲಾಕೋಮಾ ಆಗೋ ಚಾನ್ಸಸ್ ಜಾಸ್ತಿ. ಸೊ 40 ಆದ ನಂತರ ಎವ್ರಿ 2 years ಚೆಕಪ್ ಆಗ್ತಾನೆ ಇರಬೇಕು. ಅಂದರೆ ಗ್ಲಾಕೋಮಾಗೆ ಮತ್ತು ಡಯಾಬಿಟಿಕ್ ರೆಟಿನೋಪತಿಗೆಲ್ಲ ಸ್ಕ್ರೀನ್ ಮಾಡುವಂಥದ್ದು. ಮತ್ತು ನಿಮಗೆ ಯಾವಾಗ ದೃಷ್ಟಿ ಮಬ್ಬಾಗುತ್ತೆ, ದಟ್ ಇಸ್ ಅರೌಂಡ್ 50 ಟೈಮ್ ಇಲ್ಲ 60 years ಆಗುವಾಗ ನಿಮ್ಗೆ ಕ್ಯಾಟ್ರಾಕ್ಟ್ ಶುರು ಆಗುತ್ತೆ. ಸೊ ಅದಕ್ಕೆ ಈ ಏಜಿಗೆಲ್ಲ ನೀವು ಖಂಡಿತ ಚೆಕಪ್ ಮಾಡಲೇಬೇಕು. ಅಂದರೆ ಮಕ್ಕಳಿಗೂ ಕೂಡ ಇಯರ್ಲಿ ಒಂದ್ಸಲ ಚೆಕಪ್ ಮಾಡೋದು ಒಳ್ಳೆಯದು. ಇಯರ್ಲಿ ಒನ್ಸ್ ಮಾಡಿದರೆ ಇದ್ದದಲ್ಲಿ ಬೆಸ್ಟ್. ಎಲ್ಲರೂ ಕೂಡ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀರಾ? ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಮಾಡೋಕ್ಕಾಗಲಿಲ್ಲ ಆದರೆ ಅಟ್ಲೀಸ್ಟ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಆದರೂ ಮಾಡಲೇಬೇಕು. ಡಯಾಬಿಟಿಕ್ ಶುರು ಆದ ಕೂಡಲೇ ಆ ಥರ ಮಾಡಲೇಬೇಕು. ಅಂದರೆ ಅದಕ್ಕೆ ಇದಕ್ಕೆ ಸಂಬಂಧ ಇದೆ, ಸ್ವಲ್ಪ ಅದು ಎಫೆಕ್ಟ್ ಬಿದ್ದಿರ್ತದೆ ಅಂತ ಹೇಳ್ತೀರಾ? ಈಗ ತುಂಬ ಜನಕ್ಕೆ ಏನಾಗಿದೆ, ಡಯಾಬಿಟಿಕ್ ಇದ್ದಂಗೆ ಗೊತ್ತಾಗಲ್ಲ. ಬಟ್ ನಾವು ಟೆಸ್ಟ್ ಮಾಡುವಾಗ ಬ್ಲೀಡಿಂಗ್ ಇದ್ದಂಗೆ ಗೊತ್ತಾಗಿ ಮತ್ತೆ ಶುಗರ್ ಚೆಕ್ ಮಾಡೋಕ್ಕೆ ಹೇಳುವಾಗ ಅಲ್ಲಿ ಶುಗರ್ ಇದ್ದಂಗೆ ಗೊತ್ತಾಗುತ್ತೆ. ಸೊ ಅದೇ ವೇ ಅರೌಂಡು ನಾವು ಐಡೆಂಟಿಫೈ ಮಾಡಿದುಂಟು ಡಯಾಬಿಟಿಕ್. ಅದು ಕಾಮನ್ ಆಗೇ ಬರುತ್ತೆ. ಬಿಕಾಸ್ ಕಣ್ಣಿನ ನರ ಸ್ವಲ್ಪ ಅವರಿಗೆ ಬ್ಲರ್ ಆಗಿದೆ ಅಂತ ಬರ್ತಾರೆ, ನೋಡಿದರೆ ಕಣ್ಣಿನ ಬ್ಲೀಡಿಂಗ್ ಇರುತ್ತೆ. ಸೊ ನಾವು ಮತ್ತೆ ಡಯಾಬಿಟಿಕ್ ಶುಗರ್ ಚೆಕ್ ಮಾಡಿದ್ರೆ 300-400 ಶುಗರ್ ಇರುತ್ತೆ. ಸೊ ಇದೆಲ್ಲ ಮಿಸ್ ಆಗುತ್ತೆ. ಅದರಿಂದ
ಇಯರ್ಲಿ ಒನ್ಸ್ ಮಾಡ್ತಾ ಇದ್ರೆ ಬೆಟರ್. ಅಂದ್ರೆ ನಿಯಮಿತವಾದ ಚಿಕಿತ್ಸೆ ಅಂತ ಹೇಳುವಂತದ್ದು, ನಿಯಮಿತವಾದ ಒಂದು ತಪಾಸಣೆ ಹೇಳುವಂತದ್ದು ಮುಖ್ಯ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಇನ್ನೊಂದು, ಈಗ ಕೆಲವರು ಕ್ಯಾಂಪಿಗೆ ಹೋಗಿ ಕ್ಯಾಂಪಿನಲ್ಲಿ ಚೆಕಪ್ ಮಾಡಿ ನಂದು ಕಣ್ ಚೆಕಪ್ ಆಯ್ತು ಹೇಳ್ತಾರೆ, ಇಲ್ಲ ಆಪ್ಟಿಕಲ್ಸ್ ಹೋಗಿ ಚೆಕಪ್ ಮಾಡಿ. ಅಲ್ಲಿ ಮಾಡುವಂಥದ್ದು ನಾವು ಬರೀ ದೃಷ್ಟಿ ಮಾತ್ರ ಚೆಕ್ ಮಾಡೋದು, ಕಣ್ಣಿನ ತಪಾಸಣೆ ಅಲ್ಲ ಅದು, ಅದು ಕನ್ನಡಕ ತಪಾಸಣೆ ಹೇಳ್ಬೋದು. ಯಾಕಂದ್ರೆ ನಾವು ಕನ್ನಡಕ ಪವರ್ ಮಾತ್ರ ಚೆಕ್ ಮಾಡುವಂಥದ್ದು. ಕೆಲವರು ಬಂದವ್ರು ಕೇಳುವಾಗ ನಾನು 4 ವರ್ಷ ಎವ್ರಿ ಇಯರ್ ಹೋಗಿ ಕ್ಯಾಂಪಿನಲ್ಲಿ ಹೋಗಿ ಕನ್ನಡಕ ಚೆಕ್ ಮಾಡ್ತೇನೆ ಹೇಳ್ತಾರೆ. ಅಲ್ಲಿ ನಾವು ಕನ್ನಡಕ ಪವರ್ ಮಾತ್ರ ಚೆಕ್ ಮಾಡೋದು, ಕಣ್ಣಿದ ನರ ಆಗಲಿ ಕಣ್ಣಿದ ಪ್ರೆಷರ್ ಆಗಲಿ ಚೆಕ್ ಮಾಡಲ್ಲ, ಬಿಕಾಸ್ ಅಲ್ಲಿ ಮಾಡೋಕ್ಕೂ ಆಗಲ್ಲ. ಆಪ್ಟಿಕಲ್ಸ್ ಅಲ್ಲಿ ಅದೇ. ಸೊ ನಿಮ್ಗೆ ಕನ್ನಡಕ ಪವರ್ ಚೇಂಜ್ ಮಾಡಕ್ಕಿದ್ರೆ ಅಲ್ಲಿ ಹೋಗ್ಬೋದು, ಆದ್ರೆ ಇಯರ್ಲಿ ಒನ್ಸ್ ನೀವು ಡಾಕ್ಟರ್ ಹತ್ರ ಹೋಗಿ ಕಣ್ಣಿದ ನರ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೇಕು. ಸೊ ಕಣ್ಣಿದ ತಪಾಸಣೆ ಕನ್ನಡಕ ತಪಾಸಣೆ ಎರಡನ್ನು ಮಿಕ್ಸ್ ಮಾಡಬಾರ್ದು, ಅದೆರಡು ಬೇರೆ ಬೇರೆ. ಓಕೆ ಡಾಕ್ಟರ್, ಹಾಗೆ ನೀವು ಹೇಳಿದ್ರೆ ಈಗ ಒಂದು ಹಿರಿಯರಿಗೆ ಕೂಡ ಗ್ಲುಕೋಮಾದ ಸಮಸ್ಯೆ ಬರ್ಬೋದು ಅಂತ. ಈ ಗ್ಲುಕೋಮಾ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬೋದಾ? ಗ್ಲೋಕೋಮಾ ಬೇಸಿಕ್ಲಿ ನಾವು ಸೈಲೆಂಟ್ ಟೈಪ್ ಆಫ್ ಸೈಟ್ ಅಂತ ಹೇಳೋದು. ಬಿಕಾಸ್ ಗ್ಲೋಕೋಮಾ ಇದ್ದವರಿಗೆ ಯಾವ ರೀತಿಯ ಕಂಪ್ಲೇಂಟ್ ಇರಲ್ಲ. ಈಗ ನಮಗೆ ಕ್ಯಾಟ್ರಾಕ್ಟ್ ಇದ್ದವರಿಗೆ ದೃಷ್ಟಿ ಮಬ್ಬಾಗಿದೆ ಹೇಳ್ತೇವೆ, ಇಲ್ಲ ಕಣ್ಣು ನೋವು, ಕಣ್ಣು ಕೆಂಪಾಗೋದು, ಏನೋ ಕಂಪ್ಲೇಂಟ್ಸ್ ಇರುತ್ತೆ ಯಾವುದೇ ಕಾಯಿಲಿಕ್ಕೆ. ಆದರೆ ಗ್ಲೋಕೋಮಾ ಇದ್ದವರಿಗೆ ಯಾವ ರೀತಿಯ ಕಂಪ್ಲೇಂಟ್ ಇರಲ್ಲ. ಅದರಲ್ಲಿ ಗ್ಲೋಕೋಮಾದಲ್ಲಿ ಏನಾಗುತ್ತೆ, ಬೇಸಿಕ್ ಆಗಿ ನಿಮ್ಮ ಸೈಡ್ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಕಣ್ಮುಚ್ಚಿ ದೂರದ ನೋಡೋಕೆ ಹೇಳಿದ್ರೆ ಅವ್ರು ದೂರದ ನಾರ್ಮಲ್ ಆಗಿ ಹೋಗ್ತಾರೆ, ಬಟ್ ಸೈಡ್ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ಸೈಡ್ ದೃಷ್ಟಿ ಕಮ್ಮಿ ಆಗಿ ಮತ್ತೆ ಸೆಂಟ್ರಲ್ ದೃಷ್ಟಿ ಎಫೆಕ್ಟ್ ಆದ ನಂತರನೇ ಪೇಷಂಟಿಗೆ ಕಂಪ್ಲೇಂಟ್ ಇರುತ್ತೆ. ಸೊ ಗ್ಲೋಕೋಮಾ ಬೇಸಿಕ್ಲಿ ಏನಂದ್ರೆ, ಈಗ ನಮ್ಮ ಮೈಯಲ್ಲಿ ಹೇಗೆ BP ಇರುತ್ತೆ ಅದೇ ರೀತಿ ಕಣ್ಣಿನ ಒಳಗೂ ನಾರ್ಮಲ್ ಆಗಿ ಪ್ರೆಷರ್ ಇರ್ತದೆ. ಸೊ ಆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುವಾಗ ಈ ಥರ ನರ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಂದರೆ, ನಾವು 40 ಇಯರ್ಸ್ ನಂತರ BP ಶುಗರ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇಲ್ಲ, ಅದೇ ರೀತಿ ಕಣ್ಣಿದ ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಬೋ 40 ಅವರಿಗೆ ಗ್ಲೋಕೋಮಾ ಇಯರ್ಲಿ ಒನ್ಸ್ ಚೆಕ್ ಮಾಡಲೇಬೇಕು. ಆ್ಯಂಡ್ ಬರೀ ಇದು ಪ್ರೆಷರ್ ಅಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿ ಟೆಸ್ಟ್ ಇದೆ, ವಿಜುವಲ್ ಫೀಲ್ಡ್ ಟೆಸ್ಟ್, OCT ಟೆಸ್ಟ್ ಎಲ್ಲ ಇದೆ. ಸೊ ನಾವು ಐಡಿಯಲ್ ಆಗಿ ಸ್ಕ್ರೀನಿಂಗ್ ಮಾಡುವಂಥದ್ದು ಪ್ರೆಷರ್ ಮತ್ತು ಕಣ್ಣಿನ ನರ ನೋಡಿ ಐಡೆಂಟಿಫೈ ಮಾಡ್ತೇವೆ. ಅದರಲ್ಲಿ ಡೌಟ್ ಇದ್ದವರಿಗೆ ನಾವು ಮತ್ತೆ ಫರ್ದರ್ ಬೇರೆ ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಗ್ಲೋಕೋಮಾ ಇದ್ದವರಿಗೆ ಕಂಪ್ಲೇಂಟ್ಸ್ ಇರಲ್ಲ, ಅದೇ ಇದರದ್ದು ಮೇನ್ ಪ್ರಾಬ್ಲಮ್ ಅದೇ. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಗ್ಲೋಕೋಮಾ ಇದ್ದವರಿಗೆ ಇಯರ್ಲಿ ಒನ್ಸ್ ಖಂಡಿತ ಮಾಡ್ಲೇಬೇಕು. ಹಾಗೇನೆ ಈಗ ನಮ್ಮ ತಂದೆ ತಾಯಿಗೆ ಗ್ಲೋಕೋಮಾ ಇದ್ದರೆ ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅವರಿಗೆಲ್ಲ ಟಿಲ್ ದ ಏಜ್ ಆಫ್ 40 2 ಇಯರ್ಸ್ ಒಂದ್ಸಾರು ಟೆಸ್ಟ್ ಮಾಡ್ತಾ ಇರಬೇಕು. ಒಮ್ಮೆ 40 ಆದ ನಂತರ ಇಯರ್ಲಿ ಒನ್ಸ್ ಮಾಡ್ತಾನೆ ಇರಬೇಕು. ಬಿಕಾಸ್ ಇದನ್ನು ನಾವು ಗ್ಲೋಕೋಮಾದ ಇನ್ನೊಂದು ಪ್ರಾಬ್ಲಮ್ ಅಂದರೆ, ನಾವು ಅದನ್ನು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿ ನಾವು ಅದನ್ನು ಸ್ಟಾಪ್ ಮಾಡ್ಬೋದು, ಒಮ್ಮೆ ಆದ ಡ್ಯಾಮೇಜನ್ನು ಸರಿ ಮಾಡೋಕ್ಕಾಗಲ್ಲ. ಈಗ ಕ್ಯಾಟ್ರಾಕ್ಟಲ್ಲಿ ನಿಮ್ಗೆ ಎಷ್ಟೇ ಜಾಸ್ತಿ ಆದರೂ ಏನು ತೋರದಿದ್ದರೂ ಸರ್ಜರಿ ಮಾಡಿ ಫುಲ್ ದೃಷ್ಟಿ ಬರುತ್ತೆ. ಆದರೆ ಗ್ಲೋಕೋಮಾದಲ್ಲಿ ಒಮ್ಮೆ ಆದ ಡ್ಯಾಮೇಜ್ ಪರ್ಮನೆಂಟ್. ನಾವು ಮತ್ತೆ ಡ್ರಾಪ್ಸ್ ಕೊಡೋದು ಸರ್ಜರಿ ಮಾಡೋದಲ್ಲ, ಯಾಕಂದರೆ ಇದ್ದ ದೃಷ್ಟಿಯನ್ನು ಮೇಂಟೈನ್ ಮಾಡಕ್ಕೆ ಕೊಡುವಂಥದ್ದು. ಕೆಲವು ಪೇಷಂಟ್ ಅದೂ ಮಾಡ್ತಾರೆ, ಡ್ರಾಪ್ಸ್ 1 ವರ್ಷ ಹಾಕಿ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತೇಳಿ ಡ್ರಾಪ್ ಸ್ಟಾಪ್ ಮಾಡ್ತಾರೆ. ಇದು ನಾವು ಇಂಪ್ರೂವ್ಮೆಂಟ್ ಮಾಡಕ್ಕೆ ಕೊಡುವಂಥದ್ದಲ್ಲ, ಇದ್ದದನ್ನು ಲೈಫ್ ಲಾಂಗ್ ಮೇಂಟೈನ್ ಮಾಡಕ್ಕೆ. ಸೊ ಅದರಿಂದ ಈ ಗ್ಲೋಕೋಮಾ ಅವೇರ್ನೆಸ್ ಇನ್ನೂ ಜಾಸ್ತಿ ಬೇಕು ನಮಗೆ. ಯಾಕೆಂದ್ರೆ ಕಂಪ್ಲೇಂಟ್ಸ್ ಇರಲ್ಲ, ಪೇಷಂಟಿಗೆ ನೋವು ಇರಲಿ ಏನೂ ಇರಲ್ಲ. ಅಂದ್ರೆ ಗ್ಲೋಕೋಮಾಕ್ಕೆ ಸರ್ಜರಿ ಅಂತ ಇರೋದಿಲ್ವಾ? ಗ್ಲೋಕೋಮಾ ಸರ್ಜರಿ ಅಂದ್ರೆ ನಾವು ಅದೇ ಪ್ರೆಷರ್ ಕಂಟ್ರೋಲ್ ಮಾಡಕ್ ಮಾಡುವಂಥ ಸರ್ಜರಿ, ನರನ್ ರಿಪೇರ್ ಮಾಡಕ್ ಮಾಡುವಂಥದ್ದಲ್ಲ. ಈಗ ಕೆಲವರಿಗೆ ಡ್ರಾಪ್ಸ್ನಲ್ಲಿ ಪ್ರೆಷರ್ ಕಂಟ್ರೋಲ್ ಆಗುತ್ತೆ, ಕೆಲವರಿಗೆ ಡ್ರಾಪ್ಸ್ನಲ್ಲಿ ಪ್ರೆಷರ್ ಕಂಟ್ರೋಲ್ ಆಗದಿದ್ದವರಿಗೆ ನಾವು ಸರ್ಜರಿ ಮಾಡಿ ಪ್ರೆಷರ್ ಕಂಟ್ರೋಲ್ ಮಾಡ್ತೇವೆ. ಸೊ ಇದು ನಾವು ಪ್ರೆಷರ್ ಕಂಟ್ರೋಲ್ ಮಾಡುವಂಥ ಸರ್ಜರಿನ ನರ ಡ್ಯಾಮೇಜ್ ಅನ್ನು ರಿಪೇರ್ ಮಾಡುವಂಥ ಸರ್ಜರಿ ಇಲ್ಲ. ಅದಿನ್ನ ಎಲ್ಲಿಯೂ ಇನ್ನು ಅಷ್ಟೇ ಟೆಕ್ನಾಲಜಿ ಬರಲಿಲ್ಲ ನರನ್ ರಿಪೇರ್ ಮಾಡುವಷ್ಟು. ಸೊ ಹಾಗೆ ಡಾಕ್ಟರ್, ಈ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ, ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡ್ತೀರಾ? ಕಂಜಂಕ್ಟಿವೈಟಿಸ್ ಅಂದ್ರೆ ನಿಮ್ದು ಕೋಳಿ ಕಣ್ಣು, ಮಡ್ರಾಸ್ ಐ ಫ್ಲೂ, ಕಂಜಂಕ್ಟಿವೈಟಿಸ್ ಹೇಳುದು. ಇದು ಈ ಒಂದು ಸೀಸನ್ ಅಲ್ಲಿ ಜಾಸ್ತಿನೇ ಅಂತ ಮಳೆಗಾಲಕ್ಕೆ ಯೂಶಲಿ ಜಾಸ್ತಿ, ಅದು ಮಕ್ಕಳಲ್ಲಿ ಬೇಗ ಬರುವಂಥದ್ದು. ಸೊ ಕಂಜಂಕ್ಟಿವೈಟಿಸ್ ಅಂದ್ರೆ ನಿಮಗೆ ನಾರ್ಮಲ್ ಆಗಿ ವೆದರ್ ಚೇಂಜ್ ಆಗಿ ಹೇಗೆ ಜ್ವರ ಶೀತ ಆಗುತ್ತೆ ಅದೇ ರೀತಿ ಇನ್ಫೆಕ್ಷನ್ ಕಣ್ಣಿಗಾಗುವಂಥದ್ದು. ಸೊ ಕಣ್ಣಿಗಾಗುವಂಥ ಇನ್ಫೆಕ್ಷನ್ ಇನ್ ಜನರಲ್ ಆಗಿ ಕಂಜಂಕ್ಟಿವೈಟಿಸ್, ಅದು ವೈರಲ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇರ್ಬೋದು. ಸೊ ಕಣ್ಣಿಗಾಗುವಂಥ ಇನ್ಫೆಕ್ಷನ್ ಕಂಜಂಕ್ಟಿವೈಟಿಸ್ ಹೇಳುದು. ಇದು ಮೇನ್ ಆಗಿ ಇನ್ಫೆಕ್ಷನ್ ಆದರೆ ನಾವು ಡ್ರಾಪ್ಸ್ನಲ್ಲೇ ಸರಿ ಮಾಡ್ತೇವೆ, ಆದರೆ ಅದು ಹೀಲ್ ಆಗೋಕ್ಕೆ 3 to 4 days ಬೇಕಾಗುತ್ತೆ ಮಿನಿಮಮ್. ಸೊ ಆ ಟೈಮಿಗೆ ಇದು ಈಸಿಲಿ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಇದರ ಕಂಜಂಕ್ಟಿವೈಟಿಸ್ ಮೇನ್ ಕಂಪ್ಲೇಂಟ್ಸ್ ಏನಿರುತ್ತೆ, ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ನೀರು ಬರೋದು, ಕಣ್ಣು ಹಿಕ್ಕಿರೋದು, ಬೆಳಿಗ್ಗೆ ಎದ್ದಳ ಕಣ್ಣು ಅಂಟ್ಕೊಂಡಿರುತ್ತೆ, ಓಪನ್ ಮಾಡೋಕ್ಕಾಗಲ್ಲ. ಇದೆಲ್ಲ ಸೈನ್ಸ್ ಆಫ್ ಕಂಜಂಕ್ಟಿವೈಟಿಸ್. ಸೊ ಇದಕ್ಕೆ ಡ್ರಾಪ್ಸ್ ಏನೆಲ್ಲ ಸರಿ ಮಾಡ್ತಾರೆ, ಆದರೆ ಇದು ಒಬ್ಬರಿಂದ ಒಬ್ಬರಿಗೆ ಈಸಿಲಿ ಹರಡುತ್ತೆ. ಹೌದು, ಇದು ಹರಡದೇ ಇರಬೇಕಾದ್ರೆ ಏನು ಮಾಡ್ಬೋದು? ಈಗ ಕೆಲವರಿಗೆ ತುಂಬ ಇದಿರುತ್ತೆ, ಕಂಜಂಕ್ಟಿವೈಟಿಸ್ ಒಬ್ಬರಿಂದ ಒಬ್ಬರು ನೋಡಿದ್ರಿಂದ ಹರಡ್ತಾ ಅಂತೇಳಿ. ಸೊ ಐ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗಲ್ಲ. ಬಟ್ ನಿಮ್ಮ ಕಣ್ಣಿಗೆ ಏನೆಲ್ಲ ಟಚ್ ಆಗಿದೆ, ಲೈಕ್ ನಿಮ್ಮ ಟವಲ್ ಆಗ್ಬೋದು, ಬೆಡ್ಶೀಟ್, ಪಿಲ್ಲೋ,
ಅದನ್ನ ಬೇರೆ ಯಾರಾದ್ರೂ ಯೂಸ್ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ. ಓಕೆ. ಸೊ ಒಬ್ರು ನೋಡಿದ ಕೂಡಲೇ ಆಚೆ ತಿರುಗ್ತಾರೆ, ಇಲ್ಲ ಸ್ಪ್ರೆಡ್ ಆಗುತ್ತೆ. ಅದು ಆ ರೀತಿ ಸ್ಪ್ರೆಡ್ ಆಗಲ್ಲ. ಇನ್ನೊಂದು ಏನಂದ್ರೆ ಮನೆಯಲ್ಲಿ ಇದ್ದವ್ರಿಗೆ ಸ್ಪ್ರೆಡ್ ಆಗೋದು ಯಾಕಂದ್ರೆ ಈಗ ನಂಗೆ ಇನ್ಫೆಕ್ಷನ್ ಇದ್ರೆ ನಾನು ಕಣ್ ತಿಕ್ತೇನೆ, ಕಣ್ ತಿಕ್ಕಿ ಟಿವಿ ರಿಮೋಟ್ ಯೂಸ್ ಮಾಡಿದೆ, ಅದೇ ರಿಮೋಟ್ ಅನ್ನು ಬೇರೆ ಯಾರು ಯೂಸ್ ಮಾಡಿ ಕಣ್ ಮುಟ್ಟಿದ್ರೆ ಸ್ಪ್ರೆಡ್ ಆಗುತ್ತೆ. ಸೊ ಕಂಜಂಕ್ಟೆಡ್ ಸ್ಪ್ರೆಡ್ ಆಗೋದು ಥ್ರೂ ಕಾಂಟ್ಯಾಕ್ಟ್, ಡೈರೆಕ್ಟ್ ಕಾಂಟ್ಯಾಕ್ಟ್ ಟವಲ್ ತರ ಇರ್ಬೋದು, ಇಲ್ಲ ಇಂಡೈರೆಕ್ಟ್ ಕಾಂಟ್ಯಾಕ್ಟ್. ಸೊ ಕಂಜಂಕ್ಟಿವಿಟಿಸ್ ಇದ್ದವರಿಗೆ ರೆಗ್ಯುಲರ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು. ಅಂಡ್ ಎಸ್ಪೆಷಲಿ ಡ್ರಾಪ್ಸ್ ಯಾರು ಹಾಕ್ತಾರೆ, ಡ್ರಾಪ್ಸ್ ಹಾಕಿದ ನಂತರ ಅವ್ರ ಕೈ ತೊಳ್ಕೊಳ್ಬೇಕು. ಯೂಶಲಿ ಏನಾಗುತ್ತೆ, ಮಕ್ಳಿಗೆ ಇನ್ಫೆಕ್ಷನ್ ಇದ್ರೆ ಮಕ್ಳಿಗೆ ಕಮ್ಮಿ ಆಗುವಾಗ ಪ್ಯಾರೆಂಟ್ಸಿಗೆ ಬರುತ್ತೆ. ಯಾಕಂದ್ರೆ ಮಕ್ಳು ಮನೇಲಿ ಇರ್ತಾರೆ, ಆ ಟೈಮಿಗೆ ಡ್ರಾಪ್ಸ್ ಹಾಕಿದಂತ ಕೈ ತೊಳಿಯಲ್ಲ, ಅವ್ರ ಕಣ್ ಮುಟ್ಕೊಳ್ತಾರೆ. ಸೊ ಸ್ಪ್ರೆಡ್ ಆಗುತ್ತೆ. ಸೊ ಮತ್ತೆ ಕಂಜಂಕ್ಟಿವಿಟಿಸ್ ಇದ್ದವರಿಗೆ ಮಕ್ಕಳನ್ನ ಸ್ಕೂಲಿಗೆ ಕಲಿಸ್ಬಾರ್ದು, ಸ್ಕೂಲಲ್ಲಿಯೇ ಈಸಿಲಿ ಸ್ಪ್ರೆಡ್ ಆಗೋದು. ಸೊ ಇದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಸ್ವಲ್ಪ ಹೈಜೀನ್ ಅನ್ನ ಕೂಡ ನಾವು ಮೇಂಟೈನ್ ನಾವು ಮಾಡಬೇಕು. ಐಡಿಯಲಿ ಕೋವಿಡ್ ಟೈಮಿಗೆ ಹೇಗೆ ಐಸೋಲೇಟ್ ಮಾಡ್ತಾ ಇದ್ವಿ ನಮ್ಮ ಥಿಂಗ್ಸ್ ಅನ್ನು, ಹ್ಯಾಂಡ್ ವಾಶ್ ಮಾಡೋದು, ಆ ತರ ಕಂಜಂಕ್ಟಿವಿಟಿಸ್ ಇದ್ದವರನ್ನು ಮಾಡಬೇಕಾಗತ್ತೆ. ಸೊ ಎಸ್ಪೆಷಲಿ ಅವ್ರ ಥಿಂಗ್ಸ್ ಐಸೋಲೇಟ್ ಮಾಡಬೇಕು. ಮತ್ತೆ ಮಕ್ಳಿಗೆ ಮನೇಲಿ ಇರುವಾಗ ಅವರು ಎಲ್ಲವೂ ಯೂಸ್ ಮಾಡ್ತಾರೆ. ಸೊ ಅವ್ರು ಆದಷ್ಟು ಅವ್ರ ಥಿಂಗ್ಸ್ ಅನ್ನು ಐಸೋಲೇಟ್ ಮಾಡಿ ಇಟ್ಟರೆ ವಿದಿನ್ 3-4 ಡೇಸ್ ಸರಿ ಆಗುತ್ತೆ. ಮತ್ತೆ ಒಮ್ಮೆ ಕೆಂಪೆಲ್ಲ ಕಮ್ಮಿ ಆದ ನಂತರ ಸ್ಕೂಲಿಗೆ ವಾಪಸ್ ಕಳಿಸ್ಬೋದು. ಓಕೆ ಡಾಕ್ಟರ್, ಹಾಗೆ ಕಣ್ಣಲ್ಲಿ ಕಸ ಬಿದ್ದರೆ ಕೂಡ ಕೆಲವಷ್ಟು ಕಣ್ಣಿನ ಒಂದು ಸಮಸ್ಯೆಗಳು ಎದುರಾಗ್ತದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಣ್ಣಿನಲ್ಲಿ ಕಸ ಬೀಳುವಾಗ ಫಸ್ಟಿಗೆ ಈಗ ಎಸ್ಪೆಷಲಿ ಈಗ ಕೆಲವರು ವೆಲ್ಡಿಂಗ್ ವರ್ಕ್ ಮಾಡ್ತಾರೆ, ವೆಲ್ಡಿಂಗ್ ವರ್ಕ್ ಮಾಡುವಾಗ ವೆಲ್ಡಿಂಗ್ ಕಿಡಿ ಕಣ್ಣಿಗೆ ಬೀಳ್ತಾ ಇರುತ್ತೆ. ಸೊ ಹಾಗಿರುವಾಗ ಏನಂದ್ರೆ ಒಮ್ಮೆ ಕಣ್ಣಿಗೆ ನೀರು ಹಾಕೊಂಡು ತೊಳಿಬೇಕು. ಮತ್ತೆ ಪೇನ್ ಇದ್ರೆ ಕೂಡಲೇ ಬಂದು ತೋರಿಸ್ಬೇಕು, ಯಾಕಂದ್ರೆ ನಾವು ಆ ಕಿಡಿಯನ್ನು ತೆಗಿಬೇಕಾಗತ್ತೆ. ಬಿಕಾಸ್ ವೆಲ್ಡಿಂಗ್ ಕಿಡಿ ಅದು ಮೆಲ್ಟ್ ಆಗಿ ಅದು ಕಪ್ಪು ಗುಡ್ಡೆ ಒಳಗೆ ಹೋಗುತ್ತೆ. ಕೆಲವರಿಗೆ ಐಡಿಯಲಿ ಅವ್ರು ಕನ್ನಡಕ ಹಾಕೊಂಡೇ ಕೆಲಸ ಮಾಡಬೇಕು. ಕೆಲವರು ಏನಂದ್ರೆ ಕೆಲಸ ಮಾಡುವಾಗ ಪಕ್ಕದವ್ರು ಕೆಲಸ ಮಾಡ್ತಾ ಇದ್ರು, ಇವ್ರು ಕನ್ನಡಕ ಹಾಕೊಳ್ಳಲ್ಲ. ಸೊ ಪಕ್ಕದವ್ರು ವೆಲ್ಡಿಂಗ್ ಮಾಡೋ ಕಿಡಿಯು ಕಣ್ಣಿಗೆ ಹೋಗುವಂಥದ್ದು ತುಂಬ ನಾವಾಗ್ಬೇಕು. ಸೊ ವೆಲ್ಡಿಂಗ್ ಕೆಲಸ ಮಾಡೋರಿಗೆ ಕನ್ನಡಕ ಕಂಪಲ್ಸರಿ. ಆ್ಯಂಡ್ ಕಣ್ಣಿಗೆ ಕಸ ಬಿದ್ದರೆ ಕೂಡಲೇ ಬಂದು ತೋರಿಸ್ಬೇಕು ಡಾಕ್ಟ್ರಿಗೆ, ಆಗ ಅದನ್ನು ತೆಗಿತೇವೆ. ಮತ್ತು ನೆಕ್ಸ್ಟ್ ಈಗ ಮನೆಯಲ್ಲಿ ಕೆಲಸ ಮಾಡುವಾಗ ಕಣ್ಣಿಗೆ ಫಿನೈಲ್ ಬೀಳೋದು, ಕ್ಲೀನರ್ಸ್ ಸೊಲ್ಯೂಷನ್ ಎಲ್ಲ ಬೀಳುವಂಥದ್ದು, ಹಾಗೆ ಬಿದ್ದರೆ ಕಣ್ಣಿಗೆ ಒಂದು ಸಲ ಕ್ಲೀನ್ ವಾಟ್ರಲ್ಲಿ ಕಣ್ಣು ತೊಳಿಬೇಕು. ಮತ್ತೆ ನೋಡಿ, ಮತ್ತೆ ಪೇಯ್ನ್ ಇದ್ದರೆ ಇಲ್ಲ ಬ್ಲರಿಂಗ್ ಇದ್ದರೆ ವಿಷನ್ ಕೂಡಲೇ ಹಾಸ್ಪಿಟ್ಲಿಗೆ ಬರಬೇಕು. ಕೆಲವರು ಏನು ಮಾಡ್ತಾರೆ, ಮನೆಯಲ್ಲಿ ಕಣ್ಣಿಗೆ ಏನೋ ಕಸ ಬಿದ್ದರೆ ಕಣ್ಣಿಗೆ ಹಾಲು ಹಾಕೋದು, ಸುಣ್ಣ ಹಾಕೊಳ್ಳೋದು, ರೋಸ್ ವಾಟರ್ ಹಾಕೋದು, ಇದು ಯಾವುದು ಮಾಡಬಾರ್ದು. ಕೆಲವಷ್ಟು ಮಿತ್ಸ್ಗಳು ಇರ್ತವೆ ಅಲ್ವಾ, ನಾವು ನಮ್ಮ ಹಿರಿಯರಿದ್ರೆ ಮನೇಲಿ ಹೇಳಿ ಬಿಡ್ತಾರೆ, ಇದನ್ನ ಈ ರೀತಿ ಮಾಡಿದ್ರೆ ಸರಿಯಾಗ್ಬೋದೇನೋ. ಅದು ಹಾಲು ಹಾಕೋದು ಎಸ್ಪೆಷಲಿ ತುಂಬಾ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನೀವು ಆಕ್ಚುಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಣ್ಣಿಗೆ ಹಾಕೋ ಥರ ಆಗುತ್ತೆ. ಸೊ ಅದು ಮಾಡಲೇಬಾರ್ದು. ಖಾಲಿ ಕ್ಲೀನ್ ವಾಟರಲ್ಲಿ ಅದು ಒಂದೇ ಸಲ ವಾಶ್ ಮಾಡಿ, ರಿಪೀಟೆಡ್ ಆಗಿ ವಾಶ್ ಅಲ್ಲ, ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ, ಮತ್ತೆ ನಿಮಗೆ ಪೇಯ್ನ್ ಇರಿಟೇಷನ್ ಇದ್ರೆ ಕೂಡಲೇ ಹಾಸ್ಪಿಟ್ಲಿಗೆ ಹೋಗಿ ಕಣ್ಣು ತೋರಿಸ್ಬೇಕು. ಓಕೆ. ಸೊ ಅಂದ್ರೆ ಕಣ್ಣಿನ ಕಸ ಬಿದ್ದಿದೆ ಅಂತ ಹೇಳ್ಕೊಂಡು ನಾವು ಕಣ್ಣನ್ನ ಉಜ್ಕೊಳ್ಳೋದು ಅದೆಲ್ಲ ಮಾಡಿದ್ರೆ ಕಷ್ಟ ಆಗುತ್ತೆ. ಈಗ ಬೇಸಿಕ್ಲಿ ನಮ್ 2 ವೀಲರ್ಲಿ ಹೋಗುವಾಗಲ್ಲ ಕಣ್ಣಿಗೆ ನೊಣ ಹೊಡಿಯೋದು ಇರುತ್ತೆ ಕಾಮನ್ ಆಗಿ. ಅದು ನೊಣ ಏನಾಗುತ್ತೆ, ನಮ್ದು ಕಣ್ಣು ರೆಪ್ಪೆ ಒಳಗಡೆ ಸೈಡ್ ಇರುತ್ತೆ. ಸೊ ಕೆಲವೊಮ್ಮೆ ಅವ್ರು 2 ದಿನ ಬಿಟ್ಟು ಪೇಷಂಟ್ಸ್ ಬರ್ತಾರೆ, ಆಗ ಅವ್ರ ಕಪ್ಪು ಗಡಿಯಲ್ಲಿ ಇಲ್ಲ ಸ್ಕ್ರಾಚಸ್ ಇರುತ್ತೆ. ಯಾಕಂದ್ರೆ ನಾವು ಎವ್ರಿ ಟೈಮ್ ಕಣ್ಣು ಬ್ಲಿಂಕ್ ಮಾಡುವಾಗ ಆ ನೊಣ ಇದ್ದದ್ದು ನಮ್ಮ ಕಪ್ಪು ಗುಡ್ಡೆ ಮೇಲೆ ಸ್ಕ್ರಾಚ್ ಆಗ್ತಾ ಇರುತ್ತೆ. ಸೊ ಆ ಟೈಮಿಗೆಲ್ಲ ನೀವು ಕೂಡಲೇ ಬಂದು ತೋರಿಸ್ಬೇಕು. ಕೆಲವರು ನೀರಲ್ಲಿ ವಾಶ್ ಮಾಡಿ ಹೋಗಲಿಲ್ಲ ಅಂತೇಳಿ ಮತ್ತೆ 2 ದಿನ ವೆಯ್ಟ್ ಮಾಡ್ತಾರೆ. ಕಣ್ಣು ರಬ್ ಮಾಡಬಾರ್ದು. ರಬ್ ಮಾಡಿದ್ರೆ ಏನಾಗುತ್ತೆ, ಆ ಏನು ಕಸ ಇದೆ ಅದು ನೀವು ಎಲ್ಲ ಕಡೆ ತಿಕ್ಕಿ ಉಜ್ಜಿ ಥರ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಇನ್ನೂ ಹಾರ್ಮ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ಡಾಕ್ಟರ್, ನಾವು ಡಯಾಬಿಟಿಕ್ ಪೇಷಂಟ್ಗೆ ಅಂತ ಹೇಳುವಾಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ಓದ್ತೇವೆ. ಸೊ ಇದ್ರ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನ ಕೊಡ್ಬೋದು? ಈಗ ನೋಡಿ, ಆಗ ಹೇಳ್ತಾರೆ ಶುಗರ್ ಇದ್ದವರಿಗೆ ಕಣ್ಣಿನ ನರದಲ್ಲಿ ಶುಗರ್ ಆಕ್ಚುಲಿ ಎಲ್ಲ ಪಾರ್ಟ್ ಆಫ್ ದ ಬಾಡಿಗೆ ಎಫೆಕ್ಟ್ ಆಗುತ್ತೆ. ನಿಮ್ಮದು ಕಿಡ್ನಿ, ಲಿವರ್, ಕಣ್ಣಿಗೆ, ಕಾಲಿದೆಲ್ಲ ಸೆನ್ಸೇಷನ್ ಕಮ್ಮಿ ಆಗುವಂಥದ್ದು. ಸೊ ಡಯಾಬಿಟಿಕ್ ಇಸ್ ಎಲ್ಲ ನಿಮ್ಮದು ಎಲ್ಲ ಪಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಆದರೆ ಕಣ್ಣಲ್ಲಿ ಏನಂದರೆ ನಾವು ಕಣ್ಣಿನ ನರ ಡೈರೆಕ್ಟಾಗಿ ನೋಡ್ಬೋದು. ಸೊ ನಾವು ಡೈಲೈಟ್ ಮಾಡಿ, ಡ್ರಾಪ್ಸ್ ಹಾಕಿ ಡೈಲೈಟ್ ಮಾಡಿ ಕಣ್ಣಿನ ನರ ನೋಡ್ತೇವೆ. ಅದರಿಂದ ಹೇಳ್ತೀವಿ ನಾವು ಕೆಲವೊಮ್ಮೆ ನಾವು ನರ ನೋಡಿದ್ರಿಂದ ಡಯಾಬಿಟಿಕ್ ಇದೆ ಅಂತ ಐಡೆಂಟಿಫೈ, ಯಾಕಂದರೆ ನಾವು ಡೈರೆಕ್ಟಾಗಿ ಕಣ್ಣಿನ ನರ ನೋಡ್ಬೋದು. ಸೊ ಶುಗರ್ ಇದ್ದವರಿಗೆ ಕಣ್ಣಿನ ನರದಲ್ಲಿ ಬ್ಲೀಡಿಂಗ್ ಆಗುತ್ತೆ, ಕೆಲವರಿಗೆ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಇದನ್ನು ನಾವು ಅರ್ಲಿ ಸ್ಟೇಜಲ್ಲಿ ಹುಡುಕಿದ್ರೆ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ಶುಗರ್ ಇದ್ದವರಿಗೆ ಇಯರ್ಲಿ ಒನ್ಸ್ ಮಾಡಲೇಬೇಕು. ಅದು ಎಸ್ಪೆಷಲಿ ಶುಗರ್ ಆ್ಯಂಡ್ BP ಎರಡೂ ಇದ್ದವರಿಗಂತೂ ಮಾಡಲೇಬೇಕು ಇಯರ್ಲಿ ಒನ್ಸ್ ಕಣ್ ಟೆಸ್ಟ್. ಆ್ಯಂಡ್ ಅದರಲ್ಲಿ ಏನಾದರೂ ಚೇಂಜಸ್ ಕಂಡಿದ್ದಲ್ಲಿ ನಾವು ಇನ್ನೂ ಫ್ರೀಕ್ವೆಂಟಾಗಿ ಬರೋಕ್ಕೆ ಹೇಳ್ತೇವೆ. ಸೊ ಈಗ ಅರ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ನಿಮಗೆ ಸೈಡಲ್ಲಿ ಮಾತ್ರ ಬ್ಲೀಡಿಂಗ್ ಇದೆ, ಬಟ್ ಕಣ್ಣಿನ ಸೆಂಟ್ರಲ್ ಪೋರ್ಷನಲ್ಲಿ ಬ್ಲೀಡಿಂಗ್ ಇಲ್ಲ. ಅದರಿಂದ ಪೇಷಂಟಿಗೆ ಏನು ಕಂಪ್ಲೇಂಟ್ ಗೊತ್ತಾಗಲ್ಲ. ನಿಮಗೆ ಸೆಂಟ್ರಲಿಗೆ ಬ್ಲೀಡಿಂಗ್ ಮಾತ್ರ ಅವರಿಗೆ ದೃಷ್ಟಿ ದೋಷ ಬರುತ್ತೆ. ಸೊ ಅರ್ಲಿ ಡಯಾಬಿಟಿಕಲ್ಲಿ ಎಲ್ಲ ನಾವು ಮೆಡಿಸಿನ್ ಕೊಟ್ಟು 6 months ಒನ್ಸ್ ಇಲ್ಲ 3 months ಒನ್ಸ್ ನೋಡೋಕೆ ಹೇಳ್ತೇವೆ. ಸೊ 3 ತಿಂಗಳಿಗೊಮ್ಮೆ ನೋಡ್ತೇವೆ ಹೇಗಿದೆ ಅಂತ. ಅದು ಇನ್ನೂ ಅಡ್ವಾನ್ಸ್ ಆಗ್ತಾ ಇದ್ರೆ
ನಾವು ಅದಕ್ಕೆ ಇಂಜೆಕ್ಷನ್ ಇಲ್ಲ ಲೇಸರ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದೇ ತುಂಬ ಅಡ್ವಾನ್ಸ್ ಸ್ಟೇಜ್ ಹೋದರೆ ಮತ್ತೆ ಸರ್ಜರಿ ಮಾಡಬೇಕು. ಸೊ ಟ್ರೀಟ್ಮೆಂಟ್ ಇದೆ, ನಿಮ್ಗೆ ಡಯಾಬಿಟಿಕ್ ರೆಟಿನೋಪತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಆದರೆ ಒಂದು ನೀವು ಲೇಸರ್ ಇಂಜೆಕ್ಷನ್ ಸರ್ಜರಿ ಎಲ್ಲ ಮಾಡಿದರೆ ನಿಮ್ಗೆ ಸೇಮ್ ಕ್ವಾಲಿಟಿ ಆಫ್ ವಿಷನ್ ಇರಲ್ಲ. ನಿಮಗೆ ನ್ಯಾಚುರಲ್ ಆಗಿ ಏನು ವಿಷನ್ ಇರುತ್ತೆ ಅದೇ ಡಯಾಬಿಟಿಕ್ ಇದ್ದವರಿಗೆ ಆ ಕ್ವಾಲಿಟಿ ಇರಲ್ಲ. ಸೊ ಕೆಲವರು ಅದಕ್ಕೋಸ್ಕರ ಸರಿ ಟ್ರೀಟ್ಮೆಂಟ್ ಇದೆ, ನಂಗೆ ಇಂಜೆಕ್ಷನ್ ಇದೆ, ಶುಗರ್ ಅಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ, ಕ್ವಾಲಿಟಿ ಆಫ್ ವಿಷನ್ ನಿಮ್ಗೆ ಇರಲ್ಲ. ಸೊ ಅದರಿಂದ ಡಯಾಬಿಟಿಕ್ ಹೈಪರ್ಟೆನ್ಷನ್ದವರಿಗೆ ಚೆಕಪ್ ಮಾಡ್ತಾನೆ ಇರಬೇಕು ರೆಗ್ಯುಲರ್ ಆಗಿ. ಆ್ಯಂಡ್ ಶುಗರ್ ಕಂಟ್ರೋಲ್ ಇರಬೇಕು. ಸೊ ಫಸ್ಟ್ ಟ್ರೀಟ್ಮೆಂಟ್ ಇಸ್ ನಿಮ್ಮ ಶುಗರ್ ಕಂಟ್ರೋಲ್ ಮಾಡೋದೇ ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್. ಸೊ ಶುಗರ್ ಕಂಟ್ರೋಲ್ ಇದ್ದರೆ ನಿಮ್ಗೆ ಆಲ್ರೆಡಿ ಆದ ಬ್ಲೀಡಿಂಗ್ ಎಲ್ಲ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಬ್ಲೀಡಿಂಗ್ ಎಲ್ಲ ಇದ್ದರೆ ಅದಕ್ಕೆ ಲೇಸರ್ ಇಂಜೆಕ್ಷನಲ್ಲಿ ನಾವು ಕಂಟ್ರೋಲ್ ಮಾಡುವಂಥದ್ದು. ಡಾಕ್ಟರ್, ಹಾಗಾದ್ರೆ ಈ ಒಂದು ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರಿ, ಕ್ಯಾಟ್ರಾಕ್ಟ್ ಇರುವವರಿಗೆ ಈ ಒಂದು ಶುಗರ್ ಇದ್ರೆ ಅಥವಾ ಡಯಾಬಿಟಿಕ್ ಅವ್ರ ಪೇಷಂಟ್ ಆಗಿದ್ರೆ ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಡಯಾಬಿಟಿಕ್ ಇದ್ದವರಿಗೆ ಕ್ಯಾಟ್ರಾಕ್ಟ್ ಇರುತ್ತೆ. ಸೊ ಆಗ ನಾ ಹೇಳಿದಲ್ಲ, ಈಗ ಮಲ್ಟಿಫೋಕಲ್ ಲೆನ್ಸ್ ಎಲ್ಲ ನಾವು ಇಂಥ ಡಯಾಬಿಟಿಕ್ ಇದ್ದವ್ರಿಗೆ ಹಾಕೋಕ್ಕಾಗಲ್ಲ. ಯಾಕಂದ್ರೆ ನಾವೀಗ ಲೆನ್ಸ್ ಒಳ್ಳೆ ಕ್ವಾಲಿಟಿ ಹಾಕಿದ್ರು ನಿಮಗೆ ನರ ಪ್ರಾಬ್ಲಮ್ ಇದ್ದವರಿಗೆ ಆ ವಿಷನ್ ಬರಲ್ಲ. ಸೊ ಅವರಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ನಾವು ಶುಗರಲ್ಲಿ ಇದ್ದವರಿಗೆ, ಶುಗರ್ ಇದ್ದವರಿಗೂ ಹಾಕ್ತೇವೆ, ಆದರೆ ಶುಗರ್ ಇದ್ದು ಡಯಾಬಿಟಿಕ್ ರೆಟಿನೋಪತಿ ಇದ್ದವರಿಗೆ ನಾವು ಮಲ್ಟಿಫೋಕಲ್ ಲೆನ್ಸ್ ಹಾಕಲ್ಲ. ಸೊ ಅದರಿಂದ ಅಂದರೆ ಎಲ್ಲರೂ ಕೂಡ ಜಾಗ್ರತೆಯನ್ನು ವಹಿಸಬೇಕು ಮತ್ತು ನಿಯಮಿತವಾದ ಒಂದು ತಪಾಸಣೆಯನ್ನು ಮಾಡ್ತಾ ಇರಬೇಕು. ಇದರಿಂದ ಕಣ್ಣಿನ ಒಂದು ಆರೈಕೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಾ ಡಾಕ್ಟರ್? ಹಾಗೆ ಕೊನೆಯದಾಗಿ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಕಣ್ಣಿನ ಆರೈಕೆಯ ಬಗ್ಗೆ ಅವರು ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕು, ಯಾವ ರೀತಿಯ ಒಂದು ಕ್ರಮವನ್ನು ಅವರು ಪಾಲಿಸಬೇಕು ಅಂತ ಹೇಳ್ತೀರಾ ದಿನನಿತ್ಯದ ಜೀವನದಲ್ಲಿ? ಈಗ ಎಸ್ಪೆಷಲಿ ಮಕ್ಕಳಿಗೆ ಆದಷ್ಟು ಔಟ್ಡೋರ್ ಆ್ಯಕ್ಟಿವಿಟೀಸ್ ಪ್ರಮೋಟ್ ಮಾಡಿ. ಮೊದಲೊಂದು ರೂಲ್ ಇತ್ತು, ಮಕ್ಕಳಿಗೆ 2 ಅವರ್ಸ್ಗಿಂತ ಜಾಸ್ತಿ ಫೋನ್ ಕೊಡಬಾರ್ದು. 2 ಅವರ್ಸ್ ಪರ್ ಡೇ ಅಲ್ಲ, ಪರ್ ವೀಕ್ ಇತ್ತು. ಆದರೆ ಈಗ ಅದನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಆನ್ಲೈನ್ ಕ್ಲಾಸ್ ಇರೋಗ. ಸೊ ಆದಷ್ಟು ನಿಮಗೆ ಕ್ಲಾಸಸ್ ಬಿಟ್ಟರೆ ಬೇರೆ ಟೈಮಿಗೆ ಫೋನ್ ಕೊಡೋದು, ಟಿ ವಿ ನೋಡೋದು, ಊಟ ಮಾಡಲ್ಲ ಅಂತ ಫೋನ್ ಕೊಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಪ್ರಮೋಟ್ ಮಾಡಿ ಆದಷ್ಟು. ಬಿಕಾಸ್ ಮಕ್ಕಳಿಗೆ ಈ ಸ್ಟೇಜಲ್ಲಿ ಕನ್ನಡಕ ಬಂದರೆ ಅವರಿಗೆ ಮತ್ತು ಸ್ಪೋರ್ಟ್ಸ್ ಇದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ರೆಸ್ಟ್ರಿಕ್ಟ್ ಆಗುತ್ತೆ. ಸೊ ಮಕ್ಕಳಿಗೆ ಆದಷ್ಟು ಔಟ್ಡೋರ್ ಆ್ಯಕ್ಟಿವಿಟೀಸ್ ಪ್ರಮೋಟ್ ಮಾಡಿ. ಶುಗರ್ ಬಿ ಪಿ ಇದ್ದವರಿಗೆ ರೆಗ್ಯುಲರ್ ಐ ಚೆಕಪ್, ಗ್ಲಾಕೋಮಾ ಇದ್ದವರಿಗೆ ಐ ಚೆಕಪ್, ಕಂಪ್ಲೇಂಟ್ಸ್ ಉಂಟಾ ಇಲ್ಲ ರೆಗ್ಯುಲರ್ ಆಗಿ ಐ ಚೆಕಪ್ ಮಾಡ್ತಾ ಇರಬೇಕು. ಕಂಪ್ಲೇಂಟ್ಸ್ ಬಂದ ನಂತರ ನಿಮಗೆ ದೃಷ್ಟಿ ಮಬ್ಬಾದ ನಂತರ ಮಾಡಿದರೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಮ್ಮಿ ಆಗುತ್ತೆ, ನಾವು ಅದನ್ನು ಫುಲ್ ಸರಿ ಮಾಡೋಕ್ಕಾಗಲ್ಲ. ಸೊ ರೆಗ್ಯುಲರ್ ಐ ಸ್ಕ್ರೀನಿಂಗ್ ಮಾಡ್ತಾ ಇದ್ರೆ ಓಕೆ, ಅಂದ್ರೆ ನಿಯಮಿತವಾದ ತಪಾಸಣೆ ಇದಕ್ಕೆ ಒಂದು ಮುಖ್ಯವಾದ ಪರಿಹಾರ ಅಂತ ಹೇಳಿ ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿದಷ್ಟು ಬೆಟರ್. ಆಗ ನಾವು ಅದನ್ನು ಲೈಫ್ ಲಾಂಗ್ ಅದೇ ರೀತಿ ಮೇಂಟೈನ್ ಮಾಡ್ಬೋದು. ಅದೇ ಈಗ ಅಡ್ವಾನ್ಸ್ ಸ್ಟೇಜಿಗೆ ಬಂದ ನಂತರ ನಾವು ಅದನ್ನು ಅಷ್ಟು ಫುಲ್ ಸರಿ ಮಾಡೋಕ್ಕಾಗಲ್ಲ. ಸೊ ಕ್ಯಾಟ್ರಾಕ್ಟರಲ್ಲಾದರೆ ಅಡ್ವಾನ್ಸ್ ಸ್ಟೇಜಲ್ಲಿಯೂ ನಾವು ಅದನ್ನು ಸರಿ ಪಡಿಬೋದು. ಆದರೆ ನರಕ್ಕೆ ಏನು ಪ್ರಾಬ್ಲಮ್, ಗ್ಲಾಕೋಮಾ ಡಯಾಬಿಟಿಕ್ ಇಂದೆಲ್ಲ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ನಾವು ಕಂಪ್ಲೀಟಾಗಿ ಗುಣಪಡಿಸೋಕ್ಕಾಗಲ್ಲ. ಸೊ ರೆಗ್ಯುಲರ್ ಸ್ಕ್ರೀನಿಂಗ್, ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಕ್ಕಳಿಗೆಲ್ಲ ಆದಷ್ಟು ಪ್ರಮೋಟ್ ಮಾಡಿ ಇದೆ. ಸೊ ಇದರಿಂದ ಕಣ್ಣಿನ ಆರೈಕೆಯನ್ನು ದಿನನಿತ್ಯದ ಜೀವನದಲ್ಲಿ ನಾವು ಸ್ವಲ್ಪ ಚೇಂಜಸ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ. ಇಂಥ ಔಟ್ಡೋರ್ ಆಕ್ಟಿವಿಟೀಸನ್ನು ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವರ ಒಂದು ಕಣ್ಣಿನ ಒಂದು ಆರೈಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದಾಗ ಆಗ್ತದೆ ಅಂತ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಾ ಡಾಕ್ಟರ್. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.